ಜೆಸಿಐ ರಾಷ್ಟ್ರೀಯ ಅಧ್ಯಕ್ಷರ ಭೇಟಿಯ ಅಧಿಕೃತ ಭೇಟಿ ಸಂದರ್ಭ ಜೆಸಿಐ ಕಾರ್ಕಳ ಮತ್ತು ಅಮ್ಮನ ನೆರವು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿರುವ ಈ ವಿದ್ಯಾರ್ಥಿ ವೇತನ ವಿತರಣೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತ. ಶಿಕ್ಷಣ ಎನ್ನುವುದು ಕೇವಲ ಅಕ್ಷರ ಕಲಿಯುವುದಲ್ಲ, ಅದು ಒಂದು ಬದುಕನ್ನು ರೂಪಿಸುವ ದಾರಿ. ಹಸಿದವನಿಗೆ ಒಂದು ದಿನದ ಊಟ ನೀಡಿದರೆ ಆತನ ಒಂದು ದಿನದ ಹಸಿವು ನೀಗಬಹುದು. ಆದರೆ ಒಂದು ವಿದ್ಯಾರ್ಥಿಗೆ ವಿದ್ಯಾಭ್ಯಾಸಕ್ಕೆ ನೀಡಿದ ನೆರವು ಆತನ ಇಡೀ ತಲೆಮಾರಿನ ಬದುಕೆ ಹಸನ ಆಗ್ತದೆ. ಈ ವರ್ಷದ ವಿದ್ಯಾರ್ಥಿ ವೇತನದ ಒಟ್ಟು ಮೊತ್ತ 25 ಲಕ್ಷ. ಅದರ ಪ್ರಯುಕ್ತ ಇವತ್ತು 3,30,000 ಇಂದಿನ ಕಾರ್ಯಕ್ರಮದಲ್ಲಿ ನಾವು ವಿದ್ಯಾರ್ಥಿ ವೇತನವನ್ನು ಮಕ್ಕಳಿಗೆ ನೀಡಲಿಕ್ಕಿದ್ದೇವೆ. ಈ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ನಮಗೆ ಎಲ್ಲ ರೀತಿಯ ಮಾರ್ಗದರ್ಶನ ನೀಡುತ್ತಿರುವಂಥ ರಾಜ್ಯದ ಒಂದು ಬಯಾಲಜಿ ಸಬ್ಜೆಕ್ಟಲ್ಲಿ ಅತ್ಯುತ್ತಮ ಶಿಕ್ಷಕರಾದಂಥ ಶ್ರೀಮತಿ ಸುಜಾತಾ ಕಾಮತ್ ಮೇಡಮ್ ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಈ ಕಾಲೇಜಿನ ಉಪಾಧ್ಯಕ್ಷರು ಹಾಗೂ ಈ ಕಾಲೇಜಿನ ಎಲ್ಲ ಬೆಳವಣಿಗೆಗಳಲ್ಲಿ ಮುಂಚೂಣಿಯಲ್ಲಿ ನಿಂತು ಸಹಕಾರ ಕೊಡುವಂಥ ಶ್ರೀ ಅಶೋಕ್ ಶೆಟ್ಟಿ ಸರ್ ಇವರನ್ನು ಸ್ವಾಗತಿಸುತ್ತೇನೆ. ಇವತ್ತಿನ ಮುಖ್ಯ ಅತಿಥಿಗಳ ಒಬ್ಬರಾದ ಪಾಲ್ ಜೋಪಸುರೇಶ್ ಹಾಗೂ ಕಾರ್ಕಳದ ಎಷ್ಟೋ ಕ್ರೀಡಾಪಟುಗಳಿಗೆ ಭವಿಷ್ಯ ರೂಪಿಸಲು ಸಹಕಾರ ನೀಡುತ್ತಿರುವಂತಹ ನಮ್ಮೆಲ್ಲರ ಮಾರ್ಗದರ್ಶಕರಾದ ಜಾನ್ ಸರ್ ಇವರನ್ನು ಸ್ವಾಗತಿಸುತ್ತಿದ್ದೇನೆ. ನನ್ನ ಸ್ನೇಹಿತರು ಹಾಗೂ ನಮಗೆ ಎಲ್ಲಾ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡುತ್ತಾ ನಾವು ಏನು ಮಾಡುವಾಗ ನಮ್ದು ದೇಸಿ ಪ್ರೋಗ್ರಾಮ್ ಇರಲಿ ಅಥವಾ ಟ್ರಸ್ಟಿ ಪ್ರೋಗ್ರಾಮ್ ಇರಲಿ, ನೀವು ಮಾಡಬಾರೆ ನಾನು ನಿಮ್ ಜೊತೆ ಇದ್ದೆ ಅಂತ ನಮಗೆ ಸ್ಟಾರ್ಟಿಂಗ್ ಇಂದ ಇವತ್ತಿನ ತನಕ ಪ್ರೋತ್ಸಾಹ ನೀಡುತ್ತಾ ಎಲ್ಲಿ ಸುಡುವುದಿಲ್ಲ ಇವತ್ತು ಸಿಕ್ಕಿದ್ದಾರೆ ನಮ್ಮ ಫ್ರೆಂಡ್ JC ವಿಕಾಸ್ ಶೆಟ್ಟಿ ಉದ್ಯಮಿ ಇವರನ್ನು ಎಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ನ್ಯಾಷನಲ್ ಪ್ರೆಸಿಡೆಂಟ್ ಇವರ ಟೂರ್ ಕೋಆರ್ಡಿನೇಟರ್ ಅನ್ನ ಯಾವಾಗಲೂ ನಗುತ್ತಾ ಎಲ್ಲ ಘಟಕದ ಅಧ್ಯಕ್ಷರಿಗೆ ತುಂಬಾ ಪ್ರೋತ್ಸಾಹ ನೀಡುತ್ತಿರುವಂತ JC ಸುಹಾಸ್ ಮರಿಕೆ ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ನನಗೆ JCI ಕಾರ್ಯಕ್ರಮದ ಬಗ್ಗೆ ಮತ್ತೆ JCI ಹೇಗಿರ್ಬೇಕಂತ ಯಾವಾಗಲೂ ಫೋನ್ ಮಾಡಿ ಒಳ್ಳೆ ರೀತಿಯಲ್ಲಿ ಸಹಕಾರ ನೀಡುತ್ತಿರುವಂತ ನಮ್ಮ ಜೋರ್ ವೈಸ್ ಪ್ರೆಸಿಡೆಂಟ್ JC ಸೆನೆಟರ್ ಜಿತೇಶ್ ಪಿರಾರ ಸರ್ ಇವರನ್ನು ಎಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಪರ್ಮನೆಂಟ್ ಪ್ರಾಜೆಕ್ಟ್ ಝೋನ್ ಡೈರೆಕ್ಟರ್ JC ಸುನೀಲ್ ಸರ್ ಇವರನ್ನು ಎಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ.
ನಮ್ಮ ಘಟಕದ ಕಾರ್ಯದರ್ಶಿಯಾದ ಜೆ ಸಿ ಸುಶಾಂತ್ ಶೆಟ್ಟಿ ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರುವಂತಹ ನಮ್ಮ ಘಟಕದ ಎಲ್ಲ ಪೂರ್ವಾಧ್ಯಕ್ಷರು, ಸದಸ್ಯರು ಹಾಗೂ ನಮ್ಮ ಜೂನ್ 15 ರೋಟರಿ ಕಮಿಟಿಯ ಎಲ್ಲ ಸದಸ್ಯರು ಹಾಗೂ ಪದಾಧಿಕಾರಿಗಳಿಗೆ ಒಂದೇ ಮಾತಲ್ಲಿ ಸ್ವಾಗತಿಸುತ್ತೇನೆ. ಹಾಗೂ ಶಾಲಾ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ಮಾತೆ ಮಿತ್ರರಿಗೆ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ನಮ್ಮ ದೇಶೀಯ ರಾಷ್ಟ್ರಾಧ್ಯಕ್ಷರ ಪರಿಚಯ ಜೆ.ಸಿ. ಶ್ವೇತಾಜಿ. ಜೆಸಿಐ ಭಾರತದ ಈ ವರ್ಷದ ರಾಷ್ಟ್ರೀಯ ಅಧ್ಯಕ್ಷ RPR ಭರತ್ ಎನ್ ಆಚಾರ್ಯ. ಬಾಲ್ಯದಿಂದಲೂ ಅಸೀಮ ಸಾಹಸಿ, ಪರ್ವತಾರೋಹಣ ಅವರ ಫ್ಯಾಷನ್. ರಾಷ್ಟ್ರದ ಮೂಲೆ ಮೂಲೆಯಲ್ಲಿ ಇರುವ ಕಡಿದಾದ ಪರ್ವತಗಳನ್ನು ಎದೆಕೊಟ್ಟು ಏರಿದ ಸಾಹಸಿ ಭರತ್ ಎನ್ ಆಚಾರ್ಯ. ಹೈಸ್ಕೂಲ್ ಮತ್ತು ಕಾಲೇಜು ಜೀವನದಲ್ಲಿ ಹೆಮ್ಮೆಯ NCC ವಿದ್ಯಾರ್ಥಿ. 2006ರಲ್ಲಿ ರಿಪಬ್ಲಿಕ್ ಡೇ ಪರೇಡ್ನಲ್ಲಿ ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡಿದ ಕೀರ್ತಿ. ಭಾರತ ಸರ್ಕಾರದ ರಕ್ಷಣಾ ಮಂತ್ರಿ ಮತ್ತು ಕರ್ನಾಟಕದ ಮುಖ್ಯಮಂತ್ರಿಗಳಿಂದ ವಿಶೇಷ ಸೇವಾ ಪದಕಗಳು ಇವರ ಮುಡಿಗೆ. ಇದು ಸಾವಿರ ವಿದ್ಯಾರ್ಥಿಗಳಿಗೆ ಪ್ರೇರಣೆ. 2011ರಲ್ಲಿ ಜೆಸಿಐ ಬೆಂಗಳೂರು ಸೌತ್ ಇದರ ಸದಸ್ಯರಾಗಿ ಜೆಸಿಐ ಜೀವನ ಆರಂಭ. 2016ರಲ್ಲಿ ಜೆಸಿಐ ಘಟಕದ ಅಧ್ಯಕ್ಷ, ಅಲ್ಲಿಯೂ ಮೊದಲ ಸ್ಥಾನ. ಮುಂದಿನ 8 ವರ್ಷ ವಲಯ 14ರ ವಲಯದ ಆಡಳಿತ ಮಂಡಳಿಯಲ್ಲಿ ಸೇವೆ. ಪ್ರತಿಯೊಂದು ಅಧಿಕಾರಿ ಹುದ್ದೆಯನ್ನು ಅಧಿಕಾರಯುತವಾಗಿ ನಿರ್ವಹಣೆ ಮಾಡಿದ ಕೀರ್ತಿ ಇವರಿಗಿದೆ. ಪ್ರತಿ ವರ್ಷವೂ ಸಾಧನೆ. 2021ರಲ್ಲಿ ಜೆಸಿಐ ಭಾರತದ ವಲಯ 14ರ ವಲಯ ಅಧ್ಯಕ್ಷರಾಗಿ ಆಯ್ಕೆ, ಅಲ್ಲಿಯೂ ರಾಷ್ಟ್ರಮಟ್ಟದ ಪ್ರಶಸ್ತಿ. ಇಡೀ ವರ್ಷ ಕೀರ್ತಿ ತರುವ ಕಾರ್ಯಕ್ರಮಗಳು. ಮುಂದೆ ರಾಷ್ಟ್ರೀಯ ಆಡಳಿತ ಮಂಡಳಿಯಲ್ಲಿ ವಿವಿಧ ಅಧಿಕಾರಿ ಹುದ್ದೆಗಳು. 2023ರಲ್ಲಿ ರಾಷ್ಟ್ರೀಯ ಉಪಾಧ್ಯಕ್ಷನಾಗಿ ಜೆಸಿಐ ಭಾರತಕ್ಕೆ ಉತ್ತಮ ಸೇವೆಯನ್ನು ಸಲ್ಲಿಸಿದವರು. ಜೆಸಿಐ ಭಾರತದ ಮುಖವಾಣಿ ಪತ್ರಿಕೆ ಚಾಲೆಂಜ್, ಇದಕ್ಕೆ ಸಂಪಾದಕರಾಗಿ ಹೊಸ ಆಯಾಮ ಮತ್ತು ವಿನ್ಯಾಸ. ಫ್ಲಿಪ್ಪಿಂಗ್ ಬುಕ್ ಕಾನ್ಸೆಪ್ಟ್ ಮೊದಲ ಬಾರಿ ಅಳವಡಿಕೆ ಮತ್ತು 100 ಪುಟಗಳ ಪುರವಣಿ. ಇವರ ನಾವೀನ್ಯತೆ, ನಾಯಕತ್ವ, ದೂರದೃಷ್ಟಿತ್ವ ಇವರ ಸಾಧನೆಗೆ ಗರಿ. 2023ರಲ್ಲಿ ರಾಷ್ಟ್ರೀಯ ಉಪಾಧ್ಯಕ್ಷನಾಗಿ ಜೆಸಿಐ ಭಾರತದ ಫೌಂಡೇಶನ್ಗೆ 60 ಲಕ್ಷ ರೂಪಾಯಿ ಸಂಗ್ರಹಿಸಿ ರಾಷ್ಟ್ರೀಯ ದಾಖಲೆ. ತನ್ನ ದಾಖಲೆಯನ್ನು ತಾನೇ ಮುರಿದು ಮುನ್ನಡೆಯುತ್ತಿರುವ ಗ್ಲೋಬಲ್ ಸ್ಟಾರ್. ಅದೇ ವರ್ಷ ಏಷ್ಯಾ ಪೆಸಿಫಿಕ್ ಜೆಸಿಐ ಸಮ್ಮೇಳನಕ್ಕೆ 325ಕ್ಕಿಂತ ಹೆಚ್ಚು, ತೈವಾನದಲ್ಲಿ ನಡೆದ ವಿಶ್ವಮಟ್ಟದ ಸಮ್ಮೇಳನಕ್ಕೆ 100ಕ್ಕಿಂತ ಹೆಚ್ಚು ಪ್ರತಿನಿಧಿಗಳನ್ನು ಲೀಡ್ ಮಾಡಿದ ರಾಷ್ಟ್ರೀಯ ದಾಖಲೆ. ಅದೇ ವರ್ಷ ಜೆಸಿಐ ವರ್ಲ್ಡ್ ಪ್ರೆಸಿಡೆಂಟ್ ಅವರಿಗೆ ಆಪ್ತ ಸಹಾಯಕರಾಗಿ ಹಾಗೂ ವಿಶ್ವಪತ್ರಿಕೆ ಲೀಡರ್ ಇದರ ಸಂಪಾದಕರಾಗಿ, ಅಲ್ಲಿಯೂ ಗಮನಾರ್ಹ ಸಾಧನೆ. 2026 ಅವರದೇ ವರ್ಷ. ಅವರು ಜೆಸಿಐ ಭಾರತದ ಚಾರ್ಮಿಂಗ್ ಅಧ್ಯಕ್ಷರಾಗಿ ಆಯ್ಕೆ. ಇಡೀ ರಾಷ್ಟ್ರದ ಜೆಸಿ ಸದಸ್ಯರ ಕಣ್ಮಣಿ. ಕಾಲ್ಗೆ ಚಕ್ರವನ್ನು ಕಟ್ಟಿಕೊಂಡು ದೇಶದಾದ್ಯಂತ ಸಂಚಾರ. ಸಾವಿರ ಜೆಸಿ ಸದಸ್ಯರಿಗೆ ಮೋಟಿವೇಶನ್ ಮತ್ತು ರೋಲ್ ಮಾಡೆಲ್. ಸುಮಾರು 15 ವರ್ಷಗಳ ಕಾಲದ ನಂತರ ಕರ್ನಾಟಕದಿಂದ ಆಯ್ಕೆಯಾದ ಹೆಮ್ಮೆಯ ಕನ್ನಡಿಗ ನಮ್ಮ ರಾಷ್ಟ್ರಾಧ್ಯಕ್ಷರು. ಇವರು ಓರ್ವ ಶಕ್ತಿಶಾಲಿ ವಿಷನರಿ. ತಾನು ಗೆಲ್ಲುತ್ತಾ ಎಲ್ಲರನ್ನ ಗೆಲ್ಲಿಸುವ ನಿರಹಂಕಾರಿ. ತಾನು ಕಂಡ ಕನಸುಗಳನ್ನು ಲಕ್ಷ ಯುವಜನತೆಯ ಕಣ್ಣುಗಳಿಗೆ ದಾಟಿಸುವ ಯೂತ್ ಐಕಾನ್. ನಮ್ಮೆಲ್ಲರ ಲೀಡರ್ ಹಾಗೂ ರಾಷ್ಟ್ರನಾಯಕ, ಜೆಸಿಐ ಭಾರತದ ಈ ವರ್ಷದ ರಾಷ್ಟ್ರೀಯ ಅಧ್ಯಕ್ಷ ನಮ್ಮ RPR ಭರತ್ ಎನ್ ಆಚಾರ್ಯ. ಇವತ್ತಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಸರ್, ಈಗ ನಮ್ಮ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಸಣ್ಣ ಹೊತ್ತಿನ ಕಾರ್ಯಕ್ರಮ, ಬಹಳ ಪ್ರಾಮುಖ್ಯವಾದ ಕಾರ್ಯಕ್ರಮ ಇದು. ಪ್ರೋಟೋಕಾಲ್ ಪ್ರಕಾರ ಆಗಬೇಕು ಅನ್ಸೋಳುವಂಥ ಕಾಳಜಿಯಿಂದ ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರು ಸ್ಟಾರ್ಟ್ ಮಾಡಿದ್ದಾರೆ. ಕಾರ್ಕಳಕ್ಕೆ ನ್ಯಾಷನಲ್ ಪ್ರೆಸಿಡೆಂಟ್ ಬರುವಂಥದ್ದು ಹೊಸತಲ್ಲ. ಪ್ರತಿ ವರ್ಷ ಎಂಬ ಹಾಗೆ ನ್ಯಾಷನಲ್ ಪ್ರೆಸಿಡೆಂಟ್ ಬರ್ತಾ ಇರ್ತಾರೆ. ಆದರೆ ಕಾರ್ಯಕ್ರಮ ಬಹಳ ಹೊಸತು ಅಂತ ನನಗೆ ಅನ್ನಿಸ್ತಾ ಇದೆ.
ಇವತ್ತು ಇದೊಂದು ಎಜೆಂಡವನ್ನು ನಾನು ಮಾಡಬೇಕು ಅಂತ ನನಗೆ ಅವಿನಾಶ್ ಬಹಳ ಪ್ರೀತಿಯಿಂದ ಕೇಳ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಇದ್ದೇನೆ ವೇದಿಕೆ ಮೇಲೆ, ಬೇರೆ ಕಾರಣಕ್ಕಲ್ಲ. ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಅವರ ಕೈಯಿಂದ ಇವತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನಗಳನ್ನು ಕೊಡಬೇಕಂತವರ ಕಾಳಜಿ, ಅದು ಕೂಡ ಸಾಣೂರು ಪದವಿ ಪೂರ್ವ ಕಾಲೇಜಿನ ಅದ್ಭುತ ಸಭಾಂಗಣದಲ್ಲಿ ವಿದ್ಯಾರ್ಥಿಗಳ ಮುಂದೆ ಕೊಡಬೇಕಂತ ಹೇಳುವಂಥ ಕಾಳಜಿ. ನಮಗೆಲ್ಲ ಗೊತ್ತಿರೋ ಹಾಗೆ JCI ಇಂಡಿಯಾದ ಭಾಳ ದೊಡ್ಡ ಒಂದು ಫೌಂಡೇಶನ್ ಇದೆ. ಆ ಫೌಂಡೇಶನ್ಗೆ ನಮ್ಮ JCI ಮೆಂಬರ್ಸ್ಗಳೆಲ್ಲ ಕಾಂಟ್ರಿಬ್ಯೂಷನನ್ನು ಕೊಡ್ತೇವೆ. ಅದನ್ನು ಫಿಕ್ಸೆಡ್ ಡೆಪಾಸಿಟ್ ಮಾಡಿ ಅದರ ಬಡ್ಡಿಯಿಂದ ಸಾವಿರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡುವ ಕಾರ್ಯಕ್ರಮ ಇದೆ. ಇದು ಬಹಳ ಅದ್ಭುತವಾದ ಕಾರ್ಯಕ್ರಮ ಅಂತ ನಮ್ಗೆ ಅನ್ನಿಸುವಂಥದ್ದು. ಇದು ಅದೇ ರೀತಿ ಆಶಯದ ಒಂದು ಕಾರ್ಯಕ್ರಮ. ಇದಕ್ಕೆ ರೂವಾರಿ ಯಾರು ಅಂತ ಹೇಳಿದ್ರೆ JCI ಪ್ರೆಸಿಡೆಂಟ್ ಆಗಿರ್ತಕ್ಕಂತಹ ಮತ್ತು ತಮ್ಮ ಅಮ್ಮನ ಹೆಸರಲ್ಲಿ ಅಮ್ಮನ ನೆರವು ಅಂತ ಹೇಳುವಂಥ ಒಂದು ಚಾರಿಟೇಬಲ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಅವಿನಾಶ್ ಶೆಟ್ಟಿ ಅವರು ನಮ್ಮೆಲ್ಲರ ಡಾರ್ಲಿಂಗ್ ಹುಡುಗ ಅಂತ ನಂಗೆ ಅನ್ನಿಸ್ತಾ ಇದೆ. ಈ ವರ್ಷ JCI ಪ್ರೆಸಿಡೆಂಟ್ ಆಗಿದ್ದಾರೆ. ನಮ್ಮ JCIಯ ಮಾನದಂಡದಲ್ಲಿ ಅತ್ಯುತ್ತಮ ಅಧ್ಯಕ್ಷತೆಗೆ ಏನೆಲ್ಲ ಬೇಕೋ ಎಲ್ಲವನ್ನು ಪೂರ್ತಿ ಮಾಡಿದ್ದಾರೆ. ಇವತ್ತು ಅದ್ಭುತವಾದ ಕಾರ್ಯಕ್ರಮವನ್ನು ಸಂಘಟನೆ ಮಾಡ್ತಾ ಇದ್ದಾರೆ. ಬಾಲ್ಯದಲ್ಲಿ ಅವರು ಅವರ ಅಮ್ಮನನ್ನು ಕಳ್ಕೊಂಡ್ರು ಬಹಳ ಸಣ್ಣ ಪ್ರಾಯದಲ್ಲಿ. ಅಮ್ಮನ ಹೆಸರಲ್ಲಿ ಒಂದು ಚಾರಿಟೇಬಲ್ ಟ್ರಸ್ಟ್ನ ಸ್ಥಾಪನೆ ಮಾಡ್ತಾರೆ. ಅದರ ವತಿಯಿಂದ ಇವತ್ತು ವಿದ್ಯಾರ್ಥಿ ವೇತನ ಕೊಡುವ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ನಾನು ಅದರ ಹಿನ್ನೆಲೆ ತಮಗೆ ತಿಳಿಸ್ಬೇಕು ಅಂತ ಆಸೆ ಪಡ್ತೇನೆ. ನ್ಯಾಷನಲ್ ಪ್ರೆಸಿಡೆಂಟ್ ಅವರು ಇದನ್ನು ಬಹಳ ಇಷ್ಟಪಡ್ತಾರೆ. ಅವರು ಕನ್ನಡ ಮೀಡಿಯಮಲ್ಲಿ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿ, ಅವರಿಗೆ ತುಂಬ ಸ್ಕೂಲ್ಗಳನ್ನ ಪ್ರೀತಿ ಇದೆ. ಅವರಿಗೆ ಭಾಳ ಇಷ್ಟವಾದ ಕಾರ್ಯಕ್ರಮ ಅಂತ ನನಗೆ ಅನ್ನಿಸ್ತಾ ಇದೆ. ಅವಿನಾಶ್ ಅವರು ಮಾಡಿದ ಸಾಧನೆಗಳ ಬಗ್ಗೆ ನಾನು ಹೇಳ್ತಾ ಹೋಗಬೇಕು. ಅಮ್ಮನ ನೆರವು ಚಾರಿಟೇಬಲ್ ಟ್ರಸ್ಟ್ನ ಮೂಲಕ ಅವರು ಮಾಡಿದ ಕಾರ್ಯಕ್ರಮ ಸುಮಾರು 5 ವರ್ಷಗಳ ಹಿಂದೆ ಆರಂಭ ಆಯಿತು. ದಾನಿಗಳ ನೆರವಿನಿಂದ ಅವರು ಮತ್ತು ತಮ್ಮ ಸ್ವಂತ ದುಡಿಮೆ ಒಂದು ಭಾಗವನ್ನು ವಿದ್ಯಾರ್ಥಿಗಳಿಗೆ ಕೊಡಲಿ ಸ್ಟಾರ್ಟ್ ಮಾಡಿದರು. ಅವರು ಬೇರೆ ಯಾವುದಕ್ಕೂ ಕೊಡೋದಿಲ್ಲ, ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮಾತ್ರ ಕೊಡೋದಕ್ಕೆ ಬಳಸ್ಕೋತಾರೆ. ಅದರಲ್ಲಿ ಕೂಡ ಸರ್ಕಾರಿ ಸ್ಕೂಲ್ನ ವಿದ್ಯಾರ್ಥಿಗಳು ಯಾರು 90% ಮಾರ್ಕ್ಸ್ ತಗೊಳ್ತಾರೆ, 90% ಮಾರ್ಕ್ಸ್ ತಗೊಂಡವರಿಗೆ ಅವರು 10,000 ವಿದ್ಯಾರ್ಥಿ ವೇತನ ಕೊಡುವ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಭಾಳ ಹೆಮ್ಮೆಯ ಭಾಳ ಅದ್ಭುತವಾದ ಕಾರ್ಯಕ್ರಮ. 4 ವರ್ಷಗಳ ಹಿಂದೆ ಸುಮಾರು 6 ಲಕ್ಷ ರೂಪಾಯಿನವರು ಸಂಗ್ರಹ ಮಾಡಿ ವಿದ್ಯಾರ್ಥಿ ವೇತನವನ್ನು ಗಾಂಧಿ ಮೈದಾನ ದೊಡ್ಡ ಒಂದು ಪ್ರೋಗ್ರಾಮಲ್ಲಿ ಮಾಡಿದ್ರು. ಕ್ರಿಕೆಟ್ ಟೂರ್ನಮೆಂಟ್ ಆಗಿತ್ತು. ಅದರ ಉಳಿಕೆ ದುಡ್ಡಿನಿಂದ ವಿದ್ಯಾರ್ಥಿ ವೇತನ ಕೊಟ್ಟರು. 60 ವಿದ್ಯಾರ್ಥಿಗಳಿಗೆ 10,000 ಚೆಕ್ಕನ್ನು ಅವರು ವೇದಿಕೆಯಲ್ಲಿ ವಿತರಣೆ ಮಾಡಿದರು. ಆಮೇಲೆ 2ನೇ ವರ್ಷಕ್ಕಾಗುವಾಗ ಅಮೌಂಟ್ 10 ಲಕ್ಷ ಆಯಿತು. 3ನೇ ವರ್ಷಕ್ಕಾಗುವಾಗ 16 ಲಕ್ಷ ಆಯಿತು. ಈ ವರ್ಷಕ್ಕಾಗುವಾಗ 25 ಲಕ್ಷದ ವಿದ್ಯಾರ್ಥಿ ವೇತನಗಳನ್ನು ಅವರು 7 ವೇದಿಕೆಯಲ್ಲಿ ಕೊಡ್ತಾರೆ, 7 ಸೆಂಟ್ರಲ್ಲಿ ಕೊಡ್ತಾ ಇದ್ದಾರೆ. ಇದು ನಮ್ಮ 3ನೇ ಸೆಂಟರ್ ಆಗಿರ್ತಕ್ಕಂಥದ್ದು. ಬೈಲೂರಲ್ಲಿ ಮೊನ್ನೆ ಒಂದೇ ವೇದಿಕೆಯಲ್ಲಿ ಅವರು 60 ವಿದ್ಯಾರ್ಥಿಗಳಿಗೆ 6 ಲಕ್ಷ ವಿದ್ಯಾರ್ಥಿ ವೇತನ ಕೊಟ್ಟಿದ್ದಾರೆ. ದಾನಿಗಳ ನೆರವಿಂದ ಅಂತ ಹೇಳ್ತಾರೆ. ಅವರ ದಾನಿಗಳು ಹೇಗಿರ್ತಾರೆ ಅಂತ ಹೇಳಿ ಯಾರು ಕೂಡ ಪ್ರಚಾರದ ಆಸೆ ಪಡೋದಿಲ್ಲ, ಹೆಸರು ಕೊಡೋದು ಬೇಡ ಅಂತ ಹೇಳ್ತಾರೆ. ಯಾರ ಉಲ್ಲೇಖವನ್ನು ವೇದಿಕೆಯಲ್ಲಿ ಮಾಡೋದಿಲ್ಲ, ಬಟ್ ದಾನಿಗಳು ಸ್ವಯಂ ಸ್ಫೂರ್ತಿಯಿಂದ ಕೊಡ್ತಾರೆ. ಮತ್ತು ಅವಿನಾಶ್ ಅವರು ತಮ್ಮ ಸ್ವಂತ ಸಂಪಾದನೆಯ ಬಹಳ ದೊಡ್ಡ ಅಮೌಂಟನ್ನು ಕೊಡ್ತಾ ಹೋಗ್ತಾರೆ. 2 ವರ್ಷಗಳ ಹಿಂದೆ ಕಾರ್ಕಳದ ಬಹಳ ದೊಡ್ಡ ಸಭಾಂಗಣದಲ್ಲಿ 2,500 ವಿದ್ಯಾರ್ಥಿಗಳಿಗೆ ಬರೆಯುವಂಥ ಪುಸ್ತಕ, ಓದುವಂಥ ಪುಸ್ತಕ, ಬ್ಯಾಗ್ಗಳು ಮತ್ತು ಕೊಡೆಗಳನ್ನು ಬೊಳಾ ಸಂಸ್ಥೆ ಮೂಲಕ ಕೊಟ್ಟ ಬಹಳ ದೊಡ್ಡ ಕಾರ್ಯಕ್ರಮ, ಬಹಳ ಸಕ್ಸಸ್ಫುಲ್ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು. ಕಳೆದ ವರ್ಷ ಕಾರ್ಕಳದ ಎಲ್ಲ ಭಜನಾ ಮಂಡಳಿಗಳಿಗೆ ಅವರು ಯೂನಿಫಾರ್ಮ್ಗಳನ್ನು ತಮ್ಮ ಸಂಸ್ಥೆಯ ಮೂಲಕ ಕೊಡ್ತಾ ಹೋದ್ದು ಬಹಳ ಅದ್ಭುತವಾದ ಕಾರ್ಯಕ್ರಮ ಆಗಿತ್ತು. ಈ ವರ್ಷ ಅವರ ಅಮೌಂಟ್ 25 ಲಕ್ಷ ಆಗಿದೆ. ಟಾರ್ಗೆಟ್ 25 ಲಕ್ಷ ಇಟ್ಟಿದ್ದಾರೆ. ಇದು 3ನೇ ಕಾರ್ಯಕ್ರಮ. ನ್ಯಾಷನಲ್ ಪ್ರೆಸಿಡೆಂಟ್ ಅವರ ಕೈಯಿಂದ ಆಗಬೇಕು ಅಂತ ಅವರು ಆಸೆ ಪಡ್ತಾರೆ. ಅವಿನಾಶ್ ಅವರ ಬಗ್ಗೆ ತುಂಬ ನಾವು ಹೆಮ್ಮೆ ಪಡ್ಕೋತೇವೆ. ಯಾಕಂದರೆ ಯಾವುದೇ ಸ್ವಾರ್ಥವಿಲ್ಲದೆ ಈ ಕೆಲಸವನ್ನು ಮಾಡ್ತಾರೆ. ಮತ್ತು ನ್ಯಾಷನಲ್ ಪ್ರೆಸಿಡೆಂಟ್ ಅವರ ಗಮನಕ್ಕೆ ಕೇಳುವಂಥದ್ದು, ಅವರ ಎಲ್ಲವನ್ನ ವಿದ್ಯಾರ್ಥಿ ವೇತನ ಕೊಡ್ತಾರೆ, ಬೇರೆ ಯಾವುದಕ್ಕೂ ಬಳಸ್ಕೊಳ್ಳೋದಿಲ್ಲ. ಅವರ ಕಸಿನ್ಸ್ಗಳು ಅವರು ಸಪೋರ್ಟ್ ಮಾಡ್ತಾರೆ, ಅವರ ಮಿಸ್ಸಸ್ ಅವರಿಗೆ ಸಪೋರ್ಟ್ ಮಾಡ್ತಾರೆ, ಅವರ ಟ್ರಸ್ಟಿಗಳು ಸಪೋರ್ಟ್ ಮಾಡ್ತಾರೆ. ಈ ನೆರವಿನಂದೇ ಕಾರ್ಯಕ್ರಮ ಇವತ್ತು ಆಗ್ತಾ ಇರತಕ್ಕಂಥದ್ದು. ಬೈಲೂರು ಜೂನಿಯರ್ ಕಾಲೇಜಿನ 28 ವಿದ್ಯಾರ್ಥಿಗಳಿಗೆ ಇವತ್ತು ತಲಾ 10,000 ವಿದ್ಯಾರ್ಥಿ ವೇತನ ವಿತರಣೆ ಆಗ್ತಾ ಇದೆ. ಸಾಣೂರು ಹೈಸ್ಕೂಲಿನ 6 ವಿದ್ಯಾರ್ಥಿಗಳಿಗೆ 5,000 ವಿದ್ಯಾರ್ಥಿ ವಿತರಣೆ ಆಗ್ತಾ ಇದೆ. ಮೊರಾರ್ಜಿ ದೇಸಾಯಿ ಶಾಲೆ 2 ಮಕ್ಕಳು ಬಂದಿದ್ದಾರೆ, ಅವರಿಗೆ 10,000 ವಿದ್ಯಾರ್ಥಿ ವೇತನ ಇದೆ. ಇವತ್ತು ವಿತರಣೆ ಆಗುವಂಥ ಒಟ್ಟೆ ಅಮೌಂಟು 3,30,000 ಅಂತ ಹೇಳೋದನ್ನು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ. JCI ಇಂಡಿಯಾ ಫೌಂಡೇಶನ್ ಯಾವ ಕೆಲಸಗಳನ್ನು ಮಾಡ್ತಾ ಇದೆ ಅದನ್ನು ತಮ್ಮ ಕ್ಷೇತ್ರದಲ್ಲಿ ಅವಿನಾಶ್ ಬಹಳ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ನಾವೆಲ್ಲ ಅವರ ಬಗ್ಗೆ ಹೆಮ್ಮೆ ಪಡ್ಕೊಳ್ತೇವೆ ಮತ್ತು ಅವರಿಗೆ ಚಪ್ಪಾಳೆಗಳ ಮೂಲಕ ಅಭಿನಂದಿಸಬೇಕು ಅಂತ ನಾನು ವಿನಂತಿ ಮಾಡ್ಕೋತೇನೆ. ನೇರವಾಗಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತೇವೆ, ತಡ ಆಗಿದೆ ಎಂಬ ಕಾರಣಕ್ಕೋಸ್ಕರ ನ್ಯಾಷನಲ್ ಪ್ರೆಸಿಡೆಂಟ್ ಅವರು ಕೊನೆಗೆ ಮಾತಾಡಿದವರ ಮಾತನ್ನು ನಾವು ಕೇಳಲಿಕ್ಕಿದೆ. ಇವತ್ತು ನಮ್ಮ ತುಂಬ ಪ್ರೀತಿ ಹುಡುಗ ಅವರು ಭರತ್ ಆಚಾರ್ಯ ಅವರನ್ನು ನಾವು ತುಂಬ ಪ್ರೀತಿ ಮಾಡ್ತೇವೆ ಮತ್ತು ಅವರನ್ನು ತುಂಬ ಗೌರವಿಸ್ತೇವೆ. ನನ್ನ ಟ್ರೈನಿಂಗಲ್ಲಿ 2 ಬಾರಿ ಕೂತಿರ್ತಕ್ಕಂಥ ಹುಡುಗ ಇವತ್ತು ನ್ಯಾಷನಲ್ ಪ್ರೆಸಿಡೆಂಟ್ ಆದ. ಭಾಳ ಹೆಮ್ಮೆ ನಂಗೆ.
ಅವರು ಝೋನ್ ಪ್ರೆಸಿಡೆಂಟ್ ಆಗಿದ್ದಾಗ ಅವರಿಗೆ ನಾನು ಹೇಳಿದ್ದೆ, ಮುಂದಕ್ಕೆ ಇನ್ನೂ 2 ಮೆಟ್ಲಿದೆ, ಪುಣ್ಯಾತ್ಮ ಮುಂದಕ್ಕೆ ಹೋಗಬೇಕು ಅಂತ ಹೇಳಿದೆ. ಅವ್ರು ನ್ಯಾಷನಲ್ ಪ್ರೆಸಿಡೆಂಟ್ ಆಗಿದ್ದಾರೆ. ಅವ್ರು ಬ್ಲೆಸ್ ಮಾಡಿರಲಿಲ್ಲ, ನಾನು ಆಗ ಹೇಳಿರಲಿಲ್ಲ. ಬಟ್ ಝೋನ್ ಪ್ರೆಸಿಡೆಂಟ್ ಆಗ್ತಿರಂತ ಖಂಡಿತವಾಗಿ ಹೇಳಿದ್ದೆ ಅವರಿಗೆ. ಇವತ್ತು ಝೋನ್ ಪ್ರೆಸಿಡೆಂಟ್ ಆಗಿ, ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಆಗಿ, ನ್ಯಾಷನಲ್ ಪ್ರೆಸಿಡೆಂಟ್ ಹುದ್ದೆ ತನಕ ಹೋದ್ರಲ್ಲ, ಭಾಳ ನಮಗೆ ಹೆಮ್ಮೆ ಇರ್ತಕ್ಕಂಥದ್ದು. ಬೆಂಗಳೂರಿನ ಹುಡುಗ, ಕನ್ನಡ ಮಾಧ್ಯಮದಲ್ಲಿ ಕಲ್ತಿರ್ತಕ್ಕಂಥ ಹುಡುಗ, ಬೆಟ್ಟಗಳನ್ನು ಭಾಳ ಅದ್ಭುತವಾಗಿ ಇರತಕ್ಕಂಥ ಹುಡುಗ ಇವತ್ತು ರಾಷ್ಟ್ರೀಯ ದಾಖಲೆಗಳ ಮೂಲಕ ಇವತ್ತು ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ದಾರೆ. ಭರತನ್ಯಾಚಾರ್ಯ ಅವರಿಗೆ ಚಪ್ಪಾಳಿಗಳನ್ನು ಸುರಿದು ಅಭಿನಂದಿಸಿ ವಿನಂತಿ ಮಾಡ್ಕೋತೇವೆ. ನಮ್ಮ ಝೋನ್ ಪ್ರೆಸಿಡೆಂಟ್ ಅವರು ಈ ವರ್ಷ ಪಾಸಿಟಿವ್ ಆಗಿದ್ದಾರೆ, ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ ಯುವಕರಿಗೆ. ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಜಾನ್ ಡಿಸಿಲ್ವಾ ಬಗ್ಗೆ 2 ಮಾತು ಹೇಳಬೇಕು. ಇದು ಸಾಣೂರು ಅವರ ಊರು ಎಂಬ ಕಾರಣಕ್ಕೋಸ್ಕರ 2003ರಲ್ಲಿ ನ್ಯಾಷನಲ್ ಪ್ರೆಸಿಡೆಂಟ್ ಝೋನ್ ಪ್ರೆಸಿಡೆಂಟ್ ಆಗಿ ಅವರು ನ್ಯಾಷನಲ್ ಕನ್ವೆನ್ಷನ್ ಮಾಡಿದ್ದು ಬಹಳ ದೊಡ್ಡ ಕಾರ್ಯಕ್ರಮ ಆಗಿತ್ತು ಮಂಗಳೂರಲ್ಲಿ. ವಾಮನ್ ಕುಮಾರ್ ಅವರ ದೊಡ್ಡ ಕಾರ್ಯಕ್ರಮ ಅದು. ಆ ದಿವಸ ಜಾನ್ ಡಿಸಿಲ್ವಾ ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ಅತ್ಯುತ್ತಮ ವಲಯಾಧ್ಯಕ್ಷ ಅವಾರ್ಡ್ ಸಿಕ್ಕಿರ್ತಕ್ಕಂಥದ್ದು. ನಾವೆಲ್ಲ ಅವರನ್ನು ಹೆಗಲ್ ಮೇಲೆ ಹೊತ್ಕೊಂಡು ಮೆರವಣಿಗೆ ಮಾಡಿ ಅವಾರ್ಡ್ ತೆಗೆಸ್ಕೊಟ್ಟಿದ್ದೇವೆ. ಜಾನ್ ಅವರನ್ನು ಅಭಿನಂದನೆ ಮಾಡ್ತೇನೆ. ಸಾಣೂರು ಪ್ರೆಸಿಡೆಂಟ್ ಆಗಿ ಪಂಚಾಯತ್ನ ಅಧ್ಯಕ್ಷರವರ ಕೆಲಸಗಳನ್ನು ಮಾಡಿದ್ದನ್ನು ಉಲ್ಲೇಖ ಮಾಡ್ತೇನೆ. ಇವತ್ತು ರೋಟರಿಯಲ್ಲಿ ಕೂಡ ಪ್ರೆಸಿಡೆಂಟ್ ಆಗಿ ನಂಬರ್ 1 ಪ್ರೆಸಿಡೆಂಟ್ ಆಗಿ ಕೂಡ ಗೆದ್ದಿರೋದನ್ನು ಉಲ್ಲೇಖ ಮಾಡ್ತಾ ಜಾನ್ ಅವರನ್ನೇ ಕೂಡ ಅಭಿನಂದನೆ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಸೊ ನಿಮ್ಮ ಪ್ರೆಸೆನ್ಸಲ್ಲಿ ಇವತ್ತು ಈ ವಿದ್ಯಾರ್ಥಿ ವೇತನ ಕೂಡ ಕಾರ್ಯಕ್ರಮ ಆಗ್ತಾ ಇದೆ. ವಿದ್ಯಾರ್ಥಿಗಳು ಆದಷ್ಟು ಬೇಗ ಬರಬೇಕು ಅಂತ ರಿಕ್ವೆಸ್ಟ್ ನಂದು. ಈ ವಿದ್ಯಾರ್ಥಿ ವೇತನಗಳನ್ನು ಭರತನ್ಯಾಚಾರ್ಯ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಅವರು ಕೊಡವಿನಂತಿ ಮಾಡ್ಕೋತೇನೆ. ಹಂತ ಹಂತವಾಗಿ ಚೆಕ್ಗಳನ್ನು ವಿತರಣೆ ಮಾಡ್ತೇವೆ. ಪ್ರತಿಯೊಬ್ಬರಿಗೆ 10,000 ಚೆಕ್ ಇದೆ. 10,000 ಚೆಕ್ ಇದೆ. ಪೂಜಾ ಜೂನಿಯರ್ ಕಾಲೇಜಿನ ವಿದ್ಯಾರ್ಥಿನಿ 588 ಮಾರ್ಕ್ಸ್ ಇದೆ, 98% ಮಾರ್ಕ್ಸ್. ಸಾಣೂರು ಪದವಿ ಪೂರ್ವ ಕಾಲೇಜಿನ ಟಾಪರ್ ವಿದ್ಯಾರ್ಥಿನಿ 98% ಮಾರ್ಕ್ಸ್. ದೀಪಕ್ ನಾಯಕ್ 97.66% ಮಾರ್ಕ್ಸ್ ಇದೆ. ಇದೇ ಜೂನಿಯರ್ ಕಾಲೇಜಿನ ವಿದ್ಯಾರ್ಥಿ. ಬೇಗ ಬನ್ನಿ ಸರ್, ಸ್ವಲ್ಪ ದಾರಿ ಮಾಡಿಕೊಡಿ ಅವರಿಗೆ. ಧನ್ಯವಾದಗಳು. ಅಮೃತ 96.5% ಮಾರ್ಕ್ಸ್. ಸ್ವಸ್ತಿ 578 ಮಾರ್ಕ್ಸ್ ಇದೆ, 96.5%. ಶಾಶ್ವತ್ 577 96.16% ಮಾರ್ಕ್ಸ್ ಇದೆ. ಶಿಫಾ ಅಂಜುಮ್ 575 95.83% ಮಾರ್ಕ್ಸ್ ಇದೆ. ನಿಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ನಿಮ್ಮದೇ ಮುಂದೆ ವಿದ್ಯಾರ್ಥಿ ವೇತನ ತಗೊಳ್ತಾ ಇರುವಾಗ ಚಪ್ಪಾಳಿಗೆ ಹೇಗೆ ಸುರಿಬೇಕು ಹೇಳಿ, ನನಗೆ ಗೊತ್ತಿಲ್ಲ. ನವ್ಯ 572 ಮಾರ್ಕ್ಸ್ ಇದೆ, 95.33%. ಸೈನ್ಸ್ ವಿಭಾಗದಲ್ಲಿ 571 ಸುದೀಕ್ಷಾ 95.16% ಮಾರ್ಕ್ಸ್ ಇದೆ. ಇವರೆಲ್ಲ 90% ಜಾಸ್ತಿ ಮಾರ್ಕ್ಸ್ ಅನ್ನು ಪಡೆದವರು. ಇದೇ ಕಾಲೇಜಿನ ವಿದ್ಯಾರ್ಥಿಗಳು, ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳು ದಾಖಲೆ ಮಾಡಿರ್ತಕ್ಕಂಥವರು. ಸೃಜನ್ 568 94.66% ಮಾರ್ಕ್ಸ್. ನಮಿತ್ ಸೈನ್ಸ್ ಅಲ್ಲಿ 568 94.66% ಮಾರ್ಕ್ಸ್ ಇದೆ. ಸುಜಾತ 567 94.5% ಮಾರ್ಕ್ಸ್ ಇದೆ. ತ್ರಿಷಾ ಸೈನ್ಸ್ ಅಲ್ಲಿ 563 ಮಾರ್ಕ್ ಇದೆ, 93.83% ಮಾರ್ಕ್ಸ್ ಇದೆ. ಋತ್ವಿಕ್ ಸೈನ್ಸ್ ಅಲ್ಲಿ 563 ಇದೆ, 93.83%. ಅನಿಶಾ ಎಚ್ ಮೂಲ್ಯ ಸೈನ್ಸ್ ಅಲ್ಲಿ 563 ಇದೆ, 93.83%. ಸರ್ಕಾರಿ ಸ್ಕೂಲ್ನ ಮಕ್ಕಳು ಸಾಧನೆ ಮಾಡಿಕೊಂಡು ಅಧ್ಯಾಪಕರ ಪೂರ್ಣ ಅನುಗ್ರಹ ಪಡ್ಕೊಂಡು ಮಾರ್ಕ್ಸ್ ತಗೊಂಡವರು. ದೊಡ್ಡ ಸಾಧನೆ ಇದು. ಗೌರ್ಮೆಂಟ್ ಸ್ಕೂಲ್ನ ವಿದ್ಯಾರ್ಥಿಗಳು ಚಪ್ಪಾಳೆ ತುಂಬ ಬೇಕು ಅವರಿಗೆ. ಶಮಾ 560 ಇದೆ, 93.33%. ಪ್ರಥಮೇಶ್ ಪ್ರಭು 92.16%.
553. ಮುಸ್ಕಾನ್ ಸೈನ್ಸಲ್ಲಿ 553 ಇದೆ, 92.16%. ಮೊಹಮ್ಮದ್ ಹಬೀಬ್ 551, 91.83%. ಪ್ರಜ್ವಲ್ ಮೂಲ್ಯ ಸೈನ್ಸಲ್ಲಿ 550, 91.16%. ಪ್ರತೀಕ್ಷಾ 546, 91%. ಮುಂದಿನ ವರ್ಷದ ವಿದ್ಯಾರ್ಥಿಗಳಿಗೆ ಇದು ಪ್ರೇರಣೆ ಕೊಡುವ ಕಾರ್ಯಕ್ರಮ. ಇಲ್ಲಿ ಈ ಸಲದ ಪ್ರೆಸೆಂಟ್ ವಿದ್ಯಾರ್ಥಿಗಳಿದ್ದಾರೆ, ಚಾಲೆಂಜಸ್ ತಗೊಳ್ಳಿ ಅಂತ ವಿನಂತಿ ಮಾಡ್ಕೋತೇನೆ. ನಿಶಿತಾ 545, 90.83%. ಪವಿತ್ರ ಪೂಜಾರಿ 544, 90.66%. ವರ್ಷಿಣಿ ಆಚಾರ್ಯ 544, 90.66%. ರಕ್ಷಿತಾ 542, 90.33%. ಪ್ರಜ್ಞಾ ಮೂಲ್ಯ 542, 90.33%. ಸ್ನೇಹ 542. ಇವರಿಗೆಲ್ಲ 10,000 ರೂಪಾಯಿಗಳ ಬೇಗ ಚೆಕ್ ಸಿಗ್ತಾ ಇರ್ತಕ್ಕಂಥದ್ದು. ಸಣ್ಣ ಅಮೌಂಟ್ ಅಲ್ಲ, ಬಹಳ ದೊಡ್ಡ ಅಮೌಂಟ್ ಅದು. ವಿವಾನ್ ಶೆಟ್ಟಿ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ 5,000 ಸ್ಕಾಲರ್ಶಿಪ್ ಇದೆ. ಇದನ್ನು ನಮ್ಮ ನೆಚ್ಚಿನ ವಲಯಾಧ್ಯಕ್ಷರು ಕೊಡಬೇಕು ವಿನಂತಿ ಮಾಡ್ಕೋತೇನೆ. ಸಂತೋಷ್ ಶೆಟ್ಟಿ ಅವರ ಕೈಯಿಂದ ವಿದ್ಯಾರ್ಥಿಗಳು ತಗೊಳ್ತಾರೆ 5,000 ರೂಪೀಸ್ಗಳ ಈ ಚೆಕ್ ಅನ್ನ. ಲಹರಿ ಜೆ ಶೆಟ್ಟಿಗಾರ್, ಯಶಸ್ ಎಚ್ ಪೂಜಾರಿ, ಮಾನಸ ಮಾಲತೇಶ್, ಅನೀಶ್, ಧೃತಿ, ಹರ್ಷಿತ್, ಹಾಗೆಯೇ ಮೊರಾರ್ಜಿ ದೇಸಾಯಿ ಶಾಲೆ ವಿದ್ಯಾರ್ಥಿಗಳು PUC ಸಾಧನೆಗಳನ್ನು ಮಾಡಿದವರು, ಅವರಿಗೆ ಕೂಡ 10,000 ರೂಪೀಸ್ಗಳ ಚೆಕ್ ಇದೆ. ಸ್ಮಿತಾ ಪೂಜಾರಿ, ಪ್ರಾಚಿ ಶೆಟ್ಟಿ, ಸುದೀಕ್ಷಾ, ಸಾಣೂರು ಜೂನಿಯರ್ ಕಾಲೇಜಿನ ವಿದ್ಯಾರ್ಥಿನಿ ಸುದೀಕ್ಷಾ 571 ಮಾರ್ಕ್ ಇದೆ. ಸಾಣೂರಿದು 571, ಸುದೀಕ್ಷಾ. ಬಹಳ ಪ್ರೀತಿ ಮಾತು ನಾನು ಮುಗಿಸ್ತೇನೆ. ಬಹಳ ಚಂದವಾಗಿರ್ತಕ್ಕಂಥ ಕಾರ್ಯಕ್ರಮ, ಮಕ್ಕಳಿಗೆ ಪ್ರೇರಣೆ ಕೊಡುವ ಕಾರ್ಯಕ್ರಮ. ಬೈಲೂರಲ್ಲಿ ಮೊನ್ನೆ ಮೆಗಾ ಒಂದು ಪ್ರೋಗ್ರಾಮಲ್ಲಿ 60 ಮಕ್ಕಳಿಗೆ 6 ಲಕ್ಷ ರೂಪಾಯಿ ವಿತರಣೆ ಆಗಿತ್ತು ಕಾರ್ಯಕ್ರಮದಲ್ಲಿ. ಆಮೇಲೆ ಕಾರ್ಯಕ್ರಮ ಬೋರ್ಡ್ ಸ್ಕೂಲ್ನ ಬಡ್ಡ ಕಾರ್ಯಕ್ರಮ ಆಯಿತು, ಅವತ್ತು ತುಂಬ ದೊಡ್ಡ ಅಮೌಂಟ್ ವಿತರಣೆ ಆಯಿತು. ಇದು 3ನೇ ಕಾರ್ಯಕ್ರಮ. ಈ 3ನೇ ಕಾರ್ಯಕ್ರಮದಲ್ಲಿ 3,30,030 ರೂಪಾಯಿ ವಿನಿಯೋಗ ಆಗಿದೆ. ಈ ವರ್ಷ ಅವಿನಾಶ್ ಅವರ ಟಾರ್ಗೆಟು 25 ಲಕ್ಷ. ಒಂದು ಮಾತನ್ನು ಹೇಳಬೇಕಂತವ್ರು ಹೇಳಿದ್ದಾರೆ. ಇದರಲ್ಲಿ ದಾನಿಗಳ ಕೊಡುಗೆ ತುಂಬ ಇದೆ. ಪ್ರಚಾರವನ್ನು ಬಯಸದ ಎಷ್ಟೋ ಜನ ದಾನಿಗಳು ಅವರ ಟ್ರಸ್ಟ್ನ ಮೂಲಕ ಇವತ್ತು ವಿದ್ಯಾರ್ಥಿ ಕೊಡ್ತಾರೆ. ಯಾರ ಹೆಸರು ಉಲ್ಲೇಖ ಮಾಡೋದನ್ನು ದಾನಿಗಳು ಇಷ್ಟಪಡೋದಿಲ್ಲ. ಇದು ವಿಶೇಷ ಅಂತ ಭಾವಿಸ್ಕೊಳ್ತೇನೆ. JCI ಕಾರ್ಕಳದ ಪ್ರೆಸಿಡೆಂಟ್ ಆದ ಕಾರಣ ಈ ಕಾರ್ಯಕ್ರಮ ಇವತ್ತು JCI ಬ್ಯಾನರಲ್ಲಿ ಆಗಿರ್ತಕ್ಕಂಥದ್ದು. ಅವಿನಾಶ್ ಅವರು ಈ ಕಾರ್ಯಕ್ರಮ ಸಂಘಟನೆ ಮಾಡಿದ್ದಾರೆ ಮತ್ತು ನ್ಯಾಷನಲ್ ಪ್ರೆಸಿಡೆಂಟ್ ಬಂದು ಇದನ್ನು ಕೊಟ್ಟದ್ದು ನಮಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ನಾನು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಎಲ್ಲ ದಾನಿಗಳಿಗೆ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಹಳ ಸಂತೋಷದ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೇನೆ. ಆರಂಭದಲ್ಲಿ ನನ್ನ ಅಧ್ಯಕ್ಷರು ಬನ್ನಿ ಒಂದು ಕಾರ್ಯಕ್ರಮ ಮಾಡ್ತೇನೆ ಅಂತ ಹೇಳಿದರು, ಇಲ್ಲಿ ಬಂದು ಕುತ್ಕೊಳಿಸ್ತೇನೆ ಅಂತ ಹೇಳಲಿಲ್ಲ. ಆದರೂ ಸಹ ಅವರ ಕಾರ್ಯಕ್ರಮವನ್ನು ನಾನು ಪ್ರಾರಂಭದಿಂದಲೂ ಸಹ 5-6 ವರ್ಷದಿಂದ ನೋಡ್ತಾ ಇದ್ದೇನೆ. ಗಾಂಧಿ ಮೈದಾನದಲ್ಲಿ ದೊಡ್ಡ ಮಟ್ಟದಲ್ಲಿ ಪಟಾಕಿ ವ್ಯಾಪಾರವನ್ನು ಮಾಡಿ ಅದರಲ್ಲಿ ಉಳಿದಂಥ
ಏನು ಹಣ ಇದೆ ಅದನ್ನು ಇಂಥ ಯೋಜನೆಗಳಿಗೆ ಮಾಡುವಂಥದ್ದು ಖಂಡಿತವಾಗಿಯೂ ಇದು ಭಗವಂತನು ದೇವರು ಮೆಚ್ಚುವಂಥ ಕೆಲಸ. ಇದು ನಮ್ಮೆಲ್ಲರಿಗೆ ಸಹ ಒಂದು ರೀತಿಯ ಪ್ರೇರಣೆ. ಖಂಡಿತವಾಗಿಯೂ ಭಗವಂತರು ಅವರಿಗೆ ಇನ್ನಷ್ಟು ಆಯುರಾರೋಗ್ಯ ನೀಡಲಿ. ಅಮ್ಮನ ಹೆಸರಲ್ಲಿ ನೀಡುವಂಥ ದಾನ ಅದು ಖಂಡಿತವಾಗಿಯೂ ಶ್ರೇಷ್ಠ ದಾನ. ಬೇರೆಯವರಿಂದ ಕಲೆಕ್ಟ್ ಮಾಡಲಿ, ಬೇರೆಯವರಿಂದ ಬೇಡಿ ಇಂಥ ಒಂದು ಕೆಲಸವನ್ನು ಮಾಡುವಂಥದ್ದು ಖಂಡಿತವಾಗಿ ದೇವರು ಮೆಚ್ಚುವಂಥ ಕೆಲಸ. ಅವರಿಗೆ ಅವರ ಕುಟುಂಬಕ್ಕೆ ಇನ್ನಷ್ಟು ಅವಕಾಶಗಳನ್ನು ಕೊಡಲಿ, ಒಳ್ಳೆಯ ಅವರ ಆರೋಗ್ಯ ನೀಡಲಿ, ಕುಟುಂಬ ಒಳ್ಳೆಯದಾಗಲಿ ಎಂಬುದಾಗಿ JCI ಕಾರ್ಕಳದ ಪರವಾಗಿ ಹಾಗೂ ನಮ್ಮೆಲ್ಲರ ಹಿರಿಯರ ಪರವಾಗಿ ಅವರಿಗೆ ಆಶೀರ್ವದಿಸ್ತಾ ಇದ್ದೇನೆ. ವಿಶೇಷವಾಗಿ ಸಾಣೂರು ಜೂನಿಯರ್ ಕಾಲೇಜಿಗೆ ನೀವು ಬಂದಿದ್ದೀರಿ. ಈ ಕಾಲೇಜಿನ ಪ್ರಥಮ ವಿದ್ಯಾರ್ಥಿ, ಪ್ರಥಮ ಬ್ಯಾಚ್, ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ ನಾನು. ಆಗ ಆರಂಭವಾದದ್ದು ಮಾತ್ರ ಸಾಣೂರಲ್ಲಿ 7th ಸ್ಟ್ಯಾಂಡರ್ಡ್ ಆದಮೇಲೆ ನಮ್ಮದು ಹೈಸ್ಕೂಲ್ ಸ್ಟಾರ್ಟ್ ಆಯಿತು. ಆಗ ಬಿಲ್ಡಿಂಗಲ್ಲಿ ಇರಲ್ಲ, ಕಮಲೇಶ್ ಕಾಮತ್ ಅವರ ಸಹಕಾರದೊಂದಿಗೆ ನಮ್ಮ ಪಂಚಾಯತ್ನಲ್ಲಿ ಕ್ಲಾಸನ್ನು ನಾವು ಮಾಡ್ತಿದ್ವಿ. ಅಲ್ಲಿ ನಾನು ಫಸ್ಟ್ ಬ್ಯಾಚ್ ಸ್ಟೂಡೆಂಟ್. ಆರಂಭದಲ್ಲಿ ಸ್ಪೋರ್ಟ್ಸ್ನಲ್ಲಿ ನನಗೆ ಏನಾದರೂ ಸಹ ಇವತ್ತು ನಾನು ಸಾಧನೆ ಮಾಡಿದರೆ ಇದಕ್ಕೆ ಮೂಲ ಪ್ರೇರಣೆ ಸಾಣೂರಿನ ಎಲ್ಲ ಶಾಲೆಗಳು. ನಾನು 3 ಶಾಲೆಗಳಲ್ಲಿ, ಸೈಂಟ್ ಜೋಸೆಫ್ ಶಾಲೆಯಲ್ಲಿ, ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಹಾಗೂ ಇಲ್ಲಿ ನಾನು ಓದಿದ್ದೇನೆ. ಇಲ್ಲಿ ಪಡೆದಂಥ ಕ್ರೀಡೆ ಏನು ಸ್ಫೂರ್ತಿ ಅದು ನನಗೆ ರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆಗೆ ಹಾಗೂ ಈಗ ಸ್ಪೋರ್ಟ್ಸ್ ಅಕಾಡೆಮಿ ಮಾಡಿದ್ದೇನೆ, ಈ ಕ್ರೀಡೆಗೆ ಪ್ರೇರಣೆ ಅಂತ ನಂಬಿದ್ದೇನೆ. ವಿಶೇಷವಾಗಿ ನಾನು ಜಾಸ್ತಿ ಮಾತಾಡಲಿಕ್ಕೆ ಆಗೋದಿಲ್ಲ. ರಾಷ್ಟ್ರೀಯ ಅಧ್ಯಕ್ಷರಿರುವಾಗ ನಾವು ಜಾಸ್ತಿ ಮಾತಾಡಬಾರ್ದು, ಅವರಿಗೆ ಅವಕಾಶ ಮಾಡಿಕೊಡಬೇಕು. ಇನ್ನೊಮ್ಮೆ ನಿಮಗೆ ಮೋಟಿವೇಶನ್ ಮಾಡಲಿಕ್ಕೆ ನಾನು ಬರ್ತೇನೆ. ನೀವು ನೋಡಿದಿರಿ ಈಗ ಆ್ಯಕ್ಚುಲಿ ನ್ಯಾಷನಲ್ ಪ್ರೆಸಿಡೆಂಟ್ರವರು ಕನ್ನಡ ಮಾತಾಡುವವರು ಬಹಳ ವಿರಳ. ಕನ್ನಡ 3-4 ಜನ ಮಾತ್ರ ಕನ್ನಡ ಗೊತ್ತಿದ್ದವರು ಇದ್ದಾರೆ. ಅದು ನಮ್ಮ ಪುಣ್ಯ. ಇವತ್ತು ನಾವು ಏನು ಹೇಳಿದ್ದೇವೆ ಅದೆಲ್ಲ ಅವರಿಗೆ ಅರ್ಥ ಆಗ್ತದೆ. ಬೇರೆಯವರಿಗೆ ಆದರೆ ಇನ್ನೊಬ್ಬರು ಸೈಡಲ್ಲಿ ಅಧ್ಯಕ್ಷರು ಏನೋ ಎಂತ ಹೇಳಿದ್ದಾರೆ ಎಂಬುದನ್ನು ಹೇಳಬೇಕಿತ್ತು. ಇದು ಈ ವರ್ಷದ ನಮ್ಮ ಪುಣ್ಯ ಕೆಲಸ. ಖಂಡಿತವಾಗಿಯೂ ಭರತ್ರವರ ಹೆಸರು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆಯ ರೀತಿಯಲ್ಲಿ ಇದೆ. ಹಿಂದೆ ಮಾಡಿದಂಥ ಸೇವೆ ಖಂಡಿತವಾಗಿ ಒಳ್ಳೆಯದಿದೆ. ಇನ್ನೂ ಸಹ ಉತ್ತಮ ಅವಕಾಶ ಸಿಗಲಿ. JC ಆದಮೇಲೆ ತಮ್ಮ ವೈಯಕ್ತಿಕ ಜೀವನ, ವ್ಯಾಪಾರ ಭಾಳ ಒಳ್ಳೆಯ ವ್ಯಾಪಾರಿ ಅವರು, ಬಿಸ್ನೆಸ್ ಮ್ಯಾನ್. ಅದೆಲ್ಲ ಒಳ್ಳೆಯದಾಗಲಿ, ವ್ಯಾಪಾರದಲ್ಲಿ ಸಹ ಒಳ್ಳೆಯ ರೀತಿಯ ಹೆಸರು ಬರಲಿ ಎಂಬುದು ಶುಭ ಹಾರೈಸುತ್ತಾ, ಸಂತೋಷರವರ ಮಾರ್ಗದರ್ಶನದಲ್ಲಿ ಈ ವರ್ಷ ವಲಯ 15 ಭಾಳ ಒಳ್ಳೆಯ ರೀತಿಯಾಗಿ ನಡೀತಾ ಇದೆ. ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ನಾವು ಸ್ವಲ್ಪ ಬರೋದು ಕಡಿಮೆ ಆಗಿದೆ. ನಾನು ರೋಟ್ರಿಯಲ್ಲಿ ಸ್ವಲ್ಪ ಈ ಸಲ ಆ್ಯಕ್ಟಿವ್ ಆದೆ. ನೆಕ್ಸ್ಟ್ ಮುಂದಕ್ಕೆ ನಾನು ಬರ್ತೇನೆ ಅನ್ನೋದ ಮಾತಿನೊಂದಿಗೆ ನಿಮಗೆಲ್ಲರಿಗೂ ಸಹ ಒಳಿತಾಗಲಿ. ವಿಶೇಷವಾಗಿ ಮಕ್ಕಳಿಗೆ ನಾನು ವಿನಂತಿ ಮಾಡ್ಕೊಳ್ತಿದ್ದೇನೆ. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನೋಡಿದ್ದೀರಿ, ಅವಿನಾಶ್ರವರ ಸಾಧನೆ ನೋಡಿದಿರಿ, ಈಗ ಭರತ್ ಅವರ ಮಾತು ಕೇಳಲಿಕ್ಕಿದ್ದೀರಿ. ನೀವು ಮುಂದಕ್ಕೆ ನಿಮ್ಮದು ಹೈಸ್ಕೂಲ್ ಆದ ತಕ್ಷಣ ಎಲ್ಲಿ ನಿಮ್ಮ ಬದಿಯಲ್ಲಿ ಜೂನಿಯರ್ JC ಅಂತ ಇರ್ತದೆ, ಆ ಒಂದು ಜೂನಿಯರ್ JC ವಿಭಾಗಕ್ಕೆ ಸೇರಿಕೊಳ್ಳಿ. 18 ವರ್ಷ ಆದಮೇಲೆ ಎಲ್ಲಿ JC ಇದೆ ಅಲ್ಲಿ ಸೇರಿಕೊಳ್ಳಿ. ಖಂಡಿತವಾಗಿ ಇದರಿಂದ ನಿಮಗೆ ತುಂಬ ಪ್ರಯೋಜನ ಆಗ್ತದೆ ಅನ್ನುವಂಥ ಮಾತಿನೊಂದಿಗೆ ಎಲ್ಲರಿಗೆ ಸಹ ಒಂದೇ ಮಾತಲ್ಲಿ ವಂದಿಸುತ್ತಾ, ವಿಶೇಷವಾಗಿ ಭಗವಂತ ಇನ್ನಷ್ಟು ಅವಕಾಶ ಅವಿನಾಶ್ರವರಿಗೆ ನೀಡಲಿ ಎಂಬುದಾಗಿ ಶುಭ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸಿದ್ದೇನೆ. ನಮಸ್ಕಾರ. ಅತ್ಯಂತ ಅರ್ಥಗರ್ಭಿತ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಭಾಗವಹಿಸಿದ್ದೀವಿ. ಮಾತಾಡೋ ಹೊತ್ತು ಅಲ್ಲ, ಖಂಡಿತವಾಗಿಯೂ ನಿಮ್ಮನ್ನು ಸೇರಿದಂತೆ ನನಗೂ ಕೂಡ ಹಸಿವಾಗ್ತಾ ಇದೆ, ಊಟದ ಸಮಯ. ಆದರೆ ಅವಿನಾಶ್ ಬಗ್ಗೆ ಒಂದೆರಡು ಮಾತಾಡೋದಿದ್ರೆ ಖಂಡಿತವಾಗಿ ತಪ್ಪಾಗತ್ತೆ. ಅವಿನಾಶ್ ಮತ್ತು ನನ್ನ ಸ್ನೇಹ ಇವತ್ತು ದಿನದಲ್ಲ, ಸುಮಾರು ವರ್ಷಗಳೇ ನಾವಿಬ್ಬರು ಸ್ನೇಹಿತರು. ನಾವು ರಾಜಕೀಯದಲ್ಲಾಗಲಿ, JCಯಲ್ಲಾಗಲಿ, ಅದು ಇನ್ನಷ್ಟು ಚಟುವಟಿಕೆಗಳಲ್ಲಿ ನಾವೆಲ್ಲರೂ ಕೂಡ ಒಟ್ಟೊಟ್ಟಿಗೆ ಕೆಲಸ ಮಾಡುವಂಥವ್ರು. ಅವಿನಾಶ್ ಶೆಟ್ಟಿಯ ಯೋಚನೆ, ಆಲೋಚನೆಗಳು ಯಾವತ್ತೂ ವಿಭಿನ್ನವಾಗಿರುತ್ತೆ. ನಾನು ಗಮನಿಸಿದ ಹಾಗೆ ಇವತ್ತು ಹಣ ತುಂಬ ಜನ ಇರ್ತದೆ, ಶ್ರೀಮಂತರು ನಮ್ಮ ಸಮಾಜದಲ್ಲಿ ತುಂಬ ಜನ ಇದ್ದಾರೆ. ಆದರೆ ಕೊಡುವಂತಹ ಹೃದಯ ವಿಶಾಲತೆ ಎಲ್ರಿಗೂ ಬರಲ್ಲ. ಆ ಬರುವಂಥವರು ಕೂಡ ಎಲ್ಲರೂ ದಾನವನ್ನು ಮಾಡಲ್ಲ. ಅಂಥ ಒಬ್ಬ ವ್ಯಕ್ತಿ ನೀವು ನಮ್ಮ ಜೊತೆ ಇದ್ದಾರೆ, ಅದು ಅವಿನಾಶ್ ಶೆಟ್ಟಿ ಮಾತ್ರ. ಒಂದು ದೊಡ್ಡ ಹೃದಯ ವಿಶಾಲತೆ ಇದ್ದರೆ ಮಾತ್ರ ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಿಕ್ಕೆ ಸಾಧ್ಯವಾಗತ್ತೆ. ಇವತ್ತು ಜಾನ್ ಆರ್ಡಿಸ್ ಅವರು ಹೇಳಿದರು, ಅಮ್ಮನ ಹೆಸರಲ್ಲಿ ಕೊಡ್ತಾ ಇದ್ದಾರೆ ಅಂತ. ಆತನ ಅಮ್ಮನನ್ನು ನಾವು ಯಾರೂ ಕೂಡ ನೋಡಿಲ್ಲ. ಅತ್ಯಂತ ಚಿಕ್ಕ ವಯಸ್ಸಿಗೆ ಆತ ನಮ್ಮ ದೈವದಿಂದಾಗಿದ್ದಾರೆ, ನಾವು ಯಾರೂ ಕೂಡ ನೋಡಲಿಲ್ಲ. ಆದರೆ ಇವತ್ತು ಆ ಅಮ್ಮ ಅತ್ಯಂತ ಸಂತೃಪ್ತಳಾಗಿರ್ತಾಳೆ. ಯಾಕಂತ ಹೇಳಿದರೆ ಆ ಅಮ್ಮನ ಇವತ್ತು ಒಂದು ಕೊಡುಗೆ ಅನೇಕ ಮನೆಗಳಿಗೆ ತಲುಪಿದೆ. ಖಂಡಿತವಾಗಿ ಇವತ್ತು ಅವಳು ಎಲ್ಲಿದ್ದರೂ ಕೂಡ ಸಂತೃಪ್ತಳಾಗಿರ್ತಾಳೆ. ಕಾರಣ ಯಾಕಂತ ಹೇಳಿದರೆ ಒಬ್ಬ ಅವಿನಾಶ್ ಶೆಟ್ಟಿಯನ್ನು ಈ ಸಮಾಜ ಕೊಟ್ಟಿದ್ದಾಳೆ. ಬಹುಶಃ ಈ ಕಾರ್ಯಕ್ರಮಗಳು ಈ ಕಾಲೇಜಲ್ಲಿ ನಡೆದರೆ ಇನ್ನಷ್ಟು ಪ್ರೇರಣೆ ಆಗಬೇಕು ನಮಗೆಲ್ಲರಿಗೂ ಕೂಡ. ಅವಿನಾಶ್ ಶೆಟ್ಟಿ ಅವರ ಈ ದಾನ, ಅವರು ಒಂದು ಸಣ್ಣ ಪಟಾಕಿ ಅಂಗಡಿಯನ್ನು ವರ್ಷಕ್ಕೆ 3 ದಿವಸಗಳ ಕಾಲ ಮಾಡಿ ಅದರಲ್ಲಿ ಬರುವಷ್ಟು ಹಣ ಇವತ್ತು ಅವರು ಕೂಡ ಐಷಾರಾಮಿ ಜೀವನವನ್ನು ನಡೆಸಬಹುದಿತ್ತು. ಆದರೆ ಲಕ್ಷಾಂತರ ದೇಣಿಗೆಯನ್ನು ಸಮಾಜಕ್ಕೋಸ್ಕರ ಕೊಡ್ತಾರೆ, ವಿದ್ಯಾರ್ಥಿಗಳಿಗೋಸ್ಕರ ಕೊಡ್ತಾರೆ, ಯಾವುದೋ ಭಜನಾ ಮಂಡಳಿಯ ಯೂನಿಫಾರ್ಮ್ಗಳಿಗೋಸ್ಕರ ಕೊಡ್ತಾರೆ ಅಂತಾದರೆ ಆ ಹೃದಯ ವೈಶಾಲ್ಯತೆ ಖಂಡಿತವಾಗಿಯೂ ನಮ್ಮೆಲ್ಲರಿಗೂ ಕೂಡ ಒಂದು ಪ್ರೇರಣೆ. ಇವತ್ತು ಈ ಕಾರ್ಯಕ್ರಮದಲ್ಲಿ
ಹೆಚ್ಚೇನು ಬೇಕಂತಿಲ್ಲ, ನೂರಾರು ಜನ ವಿದ್ಯಾರ್ಥಿಗಳಿದ್ದಾರೆ. ಒಂದು 10 ಜನ ಈ ಪ್ರೇರಣೆಯನ್ನು ಪಡ್ಕೊಂಡು ನಾಳೆ ನಾವೆಲ್ಲರೂ ಕೂಡ ಈ ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕಿದ್ದೇವೆ. ಆ 10 ಜನ ಈ ಪ್ರೇರಣೆಯನ್ನು ಪಡ್ಕೊಂಡು ಅವಿನಾಶ್ ಶೆಟ್ಟಿ ಥರ ಆದರೆ ಖಂಡಿತವಾಗಿಯೂ ಈ ಸಮಾಜ ಆದಷ್ಟು ಬೇಗ ಒಂದು ದೊಡ್ಡ ಅಭಿವೃದ್ಧಿಶೀಲ ರಾಷ್ಟ್ರ ಆಗತ್ತೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಅವಿನಾಶ್ ಶೆಟ್ಟಿ ಅವರು ನನಗೆ ತುಂಬ ಆತ್ಮೀಯರಿದ್ದ ಕಾರಣಕ್ಕೋಸ್ಕರ ನಾವು ಯಾವತ್ತೂ ಅವ್ರ ಹತ್ರ ಮಾತಾಡ್ತಾ ಇರ್ತೀವಿ. ಅವಿನಾಶ್ ಶೆಟ್ಟಿ ಇನ್ನೊಂದು ಗುಣ ನಾನು ಹೇಳಲೇಬೇಕು. ಯಾವುದೇ ಕಾರ್ಯಕ್ರಮ ನಡೆದರೂ ಕೂಡ, ಇನ್ಫ್ಯಾಕ್ಟ್ ನನ್ನ ಮನೇಲಿ ಕಾರ್ಯಕ್ರಮ ಆದರೂ ಕೂಡ ನನ್ನ ಸಂಬಂಧಿಕರು ಕರೆ ಮಾಡ್ತಾರಿಲ್ವೋ ಗೊತ್ತಿಲ್ಲ, ಕಾರ್ಯಕ್ರಮದ 2 ದಿವಸಕ್ಕಂಚೆ ಮುಂಚೆ ಫೋನ್ ಮಾಡ್ತಾರೆ ಅವಿನಾಶ್ ಶೆಟ್ಟಿ. ಏನಾದರೂ ಕೆಲಸ ಇದೆಯಾ, ಏನಾದರೂ ಹೆಲ್ಪ್ ಬೇಕಾ, ನಾನು ಬರಬೇಕಾ ಅಂತ ಕೇಳೋಕ್ಕೆ 2 ದಿವಸ ಮುಂಚೆ ಫೋನ್ ಮಾಡ್ತಾರೆ. ಅಂದರೆ ಇಂಥ ಒಂದು ವ್ಯಕ್ತಿತ್ವ ಎಲ್ಲರಿಗೂ ಬರೋಕ್ಕೆ ಸಾಧ್ಯ ಇಲ್ಲ. ಅದು ಅವಿನಾಶ್ ಶೆಟ್ಟಿ ಅವರಿಗಿದೆ. ಅವರಿಗೆ ಅವರ ಈ ಟ್ರಸ್ಟ್ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀಲಿ. ಇವತ್ತು ಸಣ್ಣ ದೇಣಿಗೆಯನ್ನು ಕೊಡ್ತಾ ಇವತ್ತು 25 ಲಕ್ಷ ದೇಣಿಗೆವರೆಗೂ ರೀಚ್ ಆಗಿದ್ದಾರೆ. ಇನ್ನೊಂದು 5-6 ವರ್ಷಗಳಲ್ಲಿ ನೂರಾರು ಕೋಟಿಯ ಇಂಥ ದೇಣಿಗೆಗಳು ಅವರ ಸಂಗ್ರಹ ಆಗಿ ಅವರಿಗೆ ಅವರು ಕೂಡ ಅವರ ವ್ಯವಹಾರದಲ್ಲಿ ಬೆಳೆದು ನೂರಾರು ಕೋಟಿ ಈ ಅನುದಾನವನ್ನು ಈ ದೇಣಿಗೆಯನ್ನು ಕೊಡುವಂತಹ ಒಂದು ದೊಡ್ಡ ಟ್ರಸ್ಟ್ ಆಗಿ ಈ ಸಮಾಜದಲ್ಲಿ ಬೆಳೀಲಿ ಅಂತ ಅವರಿಗೆ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ನಮ್ಮ ಸಂಸ್ಥೆಯಲ್ಲಿ ಅಮ್ಮನ ನೆರವು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಡೀತಕ್ಕಂತಹ 3ನೇ ವರ್ಷದ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಕೂಡ ಅವಿನಾಶ್ ಶೆಟ್ಟಿಯವರು ವಿಶಿಷ್ಟವಾಗಿ ಆಯೋಜನೆ ಮಾಡ್ತಾರೆ. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಕಲಿತ ಸಂಸ್ಥೆಗೆ ಕರೆಸಿ ಇಲ್ಲಿ ಕಲಿತಾ ಇರತಕ್ಕಂತಹ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ, ಶಿಕ್ಷಕರ ಮತ್ತು ಗಣ್ಯರ ಸಮ್ಮುಖದಲ್ಲಿ ಅವರಿಗೆ ಗೌರವವನ್ನು ಕೊಡುವಂಥದ್ದು, ಅವರಿಗೆ ಪ್ರೋತ್ಸಾಹವನ್ನು ಕೊಡುವ, ಹುರಿದುಂಬಿಸುವ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಕೂಡ ಅವರು ಮಾಡ್ತಾ ಇದ್ದಾರೆ. ಹಾಗೆ ಈ ವರ್ಷ ನಮ್ಮ ಅದೃಷ್ಟ ಅಂತ ಹೇಳ್ಬೋದು. JCI ಸಂಸ್ಥೆಯ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಸಂಸ್ಥೆಗೆ ಭೇಟಿ ಕೊಡುವ ಒಂದು ಸದವಕಾಶ ನಮ್ಮ ಸಂಸ್ಥೆಯ ಪಾಲಿಗೆ ಬಂದಿದೆ. ಅದೇ ರೀತಿ JCI ಸಂಸ್ಥೆಯ ಎಲ್ಲ ಕುಟುಂಬಸ್ಥರು ಕೂಡ ಇಲ್ಲಿ ಸಮಾವೇಶಗೊಂಡಿದ್ದೀರಿ. ವಿದ್ಯಾರ್ಥಿಗಳೇ, ಕಾರ್ಕಳ ತಾಲೂಕಿನ ಹೆಚ್ಚಿನ ಎಲ್ಲ ಸರಕಾರಿ ವಿದ್ಯಾಸಂಸ್ಥೆಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗುರುತಿಸಿ ವಿದ್ಯಾರ್ಥಿ ವೇತನವನ್ನು ನೀಡುವುದರ ಹಿಂದೆ ಅವಿನಾಶ್ ಶೆಟ್ಟಿ ಅವರ ಒಳ್ಳೆಯ ಉದ್ದೇಶ ಇದೆ. ಆ ಉದ್ದೇಶವನ್ನು ನೀವು ಅರ್ಥ ಮಾಡಿಕೊಳ್ಳಿ. ಈ ವಿದ್ಯಾರ್ಥಿ ವೇತನವನ್ನು ಸದುಪಯೋಗ ಅಂದರೆ ಶೈಕ್ಷಣಿಕ ಚಟುವಟಿಕೆಗಳಿಗೆ ಮಾತ್ರ ಬಳಸಿಕೊಳ್ಳಿ. ಈಗ ನೀವು ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡಿದ್ದೀರಿ, ನಿಮ್ಮ ಕೈ ಕೆಳಗಿದೆ. ಆದರೆ ವಿದ್ಯಾರ್ಜನೆಯನ್ನು ಮಾಡಿದ ನಂತರ, ನೀವು ಉದ್ಯೋಗವನ್ನು ಸಂಪಾದಿಸಿದ ನಂತರ ನಿಮ್ಮ ಕೈ ಮೇಲಿರಬೇಕು, 4 ಜನರಿಗೆ ನೀವು ಕೊಡುವ ಹಾಗೆ ಆಗಬೇಕು ಅನ್ನುವ ಆಶಯ ನಮ್ಮದು. ಅದೇ ರೀತಿ ಸಮಾಜದಲ್ಲಿ ಒಂದು ಒಳ್ಳೆಯ ನಾಗರಿಕರಾಗಿ ನೀವು ಬಾಳಬೇಕು ಅನ್ನುವ ಆಶಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತೇನೆ. ಈ ವರ್ಷ ನಮ್ಮ ವಿದ್ಯಾಸಂಸ್ಥೆಯು ಉತ್ತಮ ಫಲಿತಾಂಶವನ್ನು ದಾಖಲಿಸಿದೆ. ಪ್ರೌಢಶಾಲಾ ವಿಭಾಗದಲ್ಲಿ 100% ಫಲಿತಾಂಶ ಮತ್ತು ಕಾಲೇಜು ವಿಭಾಗದಲ್ಲಿ 99% ಫಲಿತಾಂಶವನ್ನು ನಾವು ಪಡೆದಿದ್ದೇವೆ. ಅದೇ ರೀತಿ ಪ್ರತಿ ವರ್ಷವೂ ಕೂಡ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗುವ ವಿದ್ಯಾರ್ಥಿಗಳ ಸಂಖ್ಯೆಯೂ ಕೂಡ ಗಣನೀಯವಾಗಿ ಏರಿಕೆ ಕಂಡುಬರ್ತಾ ಇದೆ. ಯಥಾ ದೃಷ್ಟಿ ತಥಾ ಸೃಷ್ಟಿ ಎನ್ನುವ ಮಾತಿನಂತೆ ನಾವು ಜಗತ್ತನ್ನು ಹೇಗೆ ನೋಡುತ್ತೇವೋ ಜಗತ್ತು ನಮಗೆ ಹಾಗೇ ಕಾಣುತ್ತದೆ. ಅವಿನಾಶ್ ಶೆಟ್ಟಿಯವರ ಸಮಾಜಮುಖಿ ಕೆಲಸಕ್ಕೆ ಭಗವಂತನು ಇನ್ನಷ್ಟು ಶಕ್ತಿಯನ್ನು ತುಂಬಲಿ, ಅವರಿಗೆ ಸನ್ಮಂಗಲವನ್ನು ಉಂಟು ಮಾಡಲಿ ಎಂದು ಪ್ರೌಢಶಾಲೆ ಹಾಗೂ ಕಾಲೇಜು ವಿಭಾಗದ ಸಮಸ್ತರ ಪರವಾಗಿ ಹಾರೈಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಬಹಳಷ್ಟು ಒಂದು ಅದ್ಭುತವಾದಂಥ ಕಾರ್ಯಕ್ರಮ ನಾವೆಲ್ಲ ಜೊತೆ ಸೇರಿದ್ದೇವೆ. ತನ್ನ ಅಮ್ಮನ ಹೆಸರಿನಲ್ಲಿ ಸುಮಾರು 6 ವರ್ಷಗಳ ಹಿಂದೆ ಒಂದು ಟ್ರಸ್ಟನ್ನು ಸ್ಥಾಪನೆ ಮಾಡಿಕೊಂಡು, ತಾನು ಅಮ್ಮನನ್ನು ಕಳೆದುಕೊಂಡು ಪಟ್ಟಂಥ ಶಿಕ್ಷಣಕ್ಕಾಗಿ ಪಟ್ಟಂಥ ಕಷ್ಟವನ್ನು ಸಮಾಜದಲ್ಲಿ ಯಾವ ಮಕ್ಕಳು ಕೂಡ ಪಡಿಬಾರದು ಎನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಒಂದು ಟ್ರಸ್ಟನ್ನು ಸ್ಥಾಪನೆ ಮಾಡಿಕೊಂಡು ಸುಮಾರು 4 ವರ್ಷದಿಂದ ನಿರಂತರವಾಗಿ ತಾನು ದುಡಿದಂಥ ದುಡಿಮೆಯಲ್ಲಿ ಅಥವಾ ದಾನಿಗಳ ನೆರವಿನಿಂದ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬರುತ್ತಿರುವಂಥ ನಮ್ಮ JCI ಕಾರ್ಕಳ ಘಟಕದ ಅಧ್ಯಕ್ಷರಾದ JC ಅವಿನಾಶ್ ಶೆಟ್ಟಿ ಅವರಿಗೆ ನಾನು ವಲಯದ ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸಿ ಇಷ್ಟಪಡ್ತಾ ಇದ್ದೇನೆ. ವಿದ್ಯಾದಾನಕ್ಕಿಂತ ದೊಡ್ಡ ದಾನ ಯಾವುದೇ ಇಲ್ಲ. ಅಂತಹ ದೊಡ್ಡ ಶ್ರೇಷ್ಠ ದಾನವನ್ನು ಇವತ್ತು ಮಾಡ್ತಿರುವಂಥ ಅವಿನಾಶ್ ಶೆಟ್ಟಿ ಅವರು ನಿಜಕ್ಕೂ ನಮ್ಮ ಹೆಮ್ಮೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡುತ್ತೇನೆ. ಇವರೊಬ್ಬರು ಮಾದರಿ ಅಂತ ಹೇಳ್ಬೋದು, ನಮ್ಮೆಲ್ಲ JCಗಳಿಗೆ ಮಾದರಿ. ಪ್ರೀತಿಯ ವಿದ್ಯಾರ್ಥಿಗಳೇ, JC ಎನ್ನುವಂಥದ್ದು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ. ಕೇವಲ ವ್ಯಕ್ತಿತ್ವ ವಿಕಸನ ಮಾತ್ರ ಅಲ್ಲ, ಸಮಾಜದ ಬಗ್ಗೆ ಕೂಡ ಕಾಳಜಿ ವಹಿಸ್ತಿರುವಂಥ ಸಂಸ್ಥೆ. ಹಾಗಾಗಿ
ಇಂತಹ ದೊಡ್ಡ ಸಂಸ್ಥೆಗೆ ಇವತ್ತು ಸಂಸ್ಥೆಯಿಂದ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ. ನೀವು ಇವತ್ತು ಅವರಿಂದ ಸ್ಕಾಲರ್ಶಿಪ್ಪನ್ನು ಪಡೆದಿದ್ದೀರಾ. ಅವರ ಹಿಂದೆ ಇರುವಂಥ ಉದ್ದೇಶ ನಿಮಗೆಲ್ಲ ಗೊತ್ತಾಗಿದೆ. ಖಂಡಿತವಾಗಿ ನೀವು ಕೂಡ ಮುಂದೆ ಒಂದಿನ ಈ ಭವ್ಯ ಭಾರತದ ಉತ್ತಮ ಪ್ರಜೆಗಳಾಗಬೇಕು, ಸಮಾಜಕ್ಕೆ ಬೇಕಾಗುವಂಥ ವ್ಯಕ್ತಿಗಳಾಗಿ ಬೆಳಿಬೇಕೆನ್ನುವಂಥದ್ದು ಅವರ ಆಶಯ. ಹಾಗೆ ನೀವೆಲ್ಲ ಆಗ್ತಿರೋ ನಂಬಿಕೆ ನಮಗಿದೆ. ಇಂತಹ ವೇದಿಕೆ ಮೂಲಕ ಅವರಿಂದ ಈ ಒಂದು ವಿಶಿಷ್ಟವಾದ ಸ್ಕಾಲರ್ಶಿಪ್ಪನ್ನು ಪಡೆದಿದ್ದೀರಾ. ಇವತ್ತು ತಮ್ಮ ಮುಂದೆ ಒಬ್ಬ ವ್ಯಕ್ತಿ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಿಮ್ಮ ಮುಂದೆ ನಿಂತಿದ್ದಾರೆ. ಅವರು ಕೂಡ ನಿಮ್ಮ ಹಾಗೆ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿತು ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿ ಒಬ್ಬ ನಾಯಕನಾಗಿ ಮುಂದೆ ಬಂದಿದ್ದಾರೆ. ಅಂದರೆ ಅವರು ಪಟ್ಟಿರುವಂಥ ಶ್ರಮ, ಕಲ್ತಿರುವಂಥ ಕಲಿಕೆ, ಜೊತೆಗೆ ಸಮಯ ಮೌಲ್ಯ, ಹಾಗೆ ಸಮಾಜಕ್ಕೆ ಏನಾದರೂ ಕೊಡಬೇಕೆನ್ನುವಂಥ ಅವರ ತುಡಿತದಿಂದಾಗಿ. ಹಾಗೆಯೇ ನೀವು ಕೂಡ ನಿಮ್ಮಲ್ಲಿ ದೊಡ್ಡದಾದಂಥ ಕನಸನ್ನು ಕಾಣಿ, ಆವಾಗ ಅದಕ್ಕೆ ಬೇಕಾಗುವಂಥ ಸಮಯವನ್ನು ಕೊಡಿ, ಅದಕ್ಕೆ ಕಲಿಯುವಂಥ ಹಂಬಲವನ್ನು ಸದಾ ನಿಮ್ಮಲ್ಲಿ ಇಡಿಸ್ಕೊಂಡ್ರೆ ಖಂಡಿತವಾಗಿ ನೀವು ಕೂಡ ಮುಂದೊಂದು ದಿನ ದೊಡ್ಡ ವ್ಯಕ್ತಿಗಳಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ, ಸಮಾಜಕ್ಕೆ ಬೇಕಾಗುವ ವ್ಯಕ್ತಿಗಳಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ತಾವು ಕೂಡ JC ಎನ್ನುವಂಥ ಸಂಸ್ಥೆಗೆ ಸೇರಿಕೊಂಡು ಜಾನ್ ಸರ್ ಏನು ಹೇಳಿದ್ದಾರೆ ಹಾಗೆ ನೀವು ಕೂಡ ಮುಂದಕ್ಕೆ JC ಸಂಸ್ಥೆಗೆ ಸೇರಿಕೊಂಡು ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಗಳಾಗಿ, ಸಮಾಜದಲ್ಲಿರುವಂಥ ವ್ಯಕ್ತಿಗಳನ್ನು ಒಳ್ಳೆಯ ವ್ಯಕ್ತಿತ್ವ ವಿಕಸನ ಮಾಡೋ ಮೂಲಕ ಒಳ್ಳೆಯ ಸಮಾಜನ ಕಟ್ಟುವಲ್ಲಿ ನೀವೆಲ್ಲ ಶ್ರಮ ವಹಿಸಬೇಕು. ಹಾಗಾಗಿ ಎಲ್ಲರನ್ನು ಮತ್ತೊಂದು ಸಲ ವಿನಂತಿಯನ್ನು ಮಾಡುತ್ತಾ ಮಗದೊಮ್ಮೆ JC ಕಾರ್ಕಳ ಘಟಕಕ್ಕೆ ವಿಶೇಷ ಅಭಿನಂದನೆ ಸಲ್ಲಿಸಿದ ಇಂತಹ ಕಾರ್ಯಕ್ರಮ ಅವಿನಾಶ್ ಶೆಟ್ಟಿಯಿಂದ ನಿರಂತರವಾಗಿ ನಡೆಯಲಿ. ಆ ಮೂಲಕ JCಯ ಹೆಸರು ಕೂಡ ಜೊತೆಗೆ ಅವರು ಕೂಡ ಬೆಳೆಯುವಂತಾಗಲಿ ಎನ್ನುವಂಥ ಆಶಿಸುತ್ತಾ, ರಾಷ್ಟ್ರೀಯ ಅಧ್ಯಕ್ಷರು ಇವತ್ತು ಈ ವರ್ಷ ವಿಶೇಷ ರೀತಿಯಲ್ಲಿ ಅನೇಕ ಬದಲಾವಣೆಯನ್ನು ತರುತ್ತಾ ರಾಷ್ಟ್ರಾದ್ಯಂತ ಹೊಸ ಕಲ್ಪನೆಯೊಂದಿಗೆ ಕೆಲಸ ಮಾಡ್ತಿದ್ದಾರೆ. ನಮ್ಮಂಥ ಅನೇಕ JCಗಳಲ್ಲಿ ಪ್ರೇರೇಪಣೆ ಮಾಡುತ್ತಾ ಹೊಸತನ ಮಾಡ್ತಿದ್ದಾರೆ. ಅವರ ಕನಸು ಈ ವರ್ಷ ಈಡೇರಲಿ ಅನ್ನುವಂಥ ಶುಭ ಹಾರೈಕೆಯೊಂದಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ JCI. ನಮ್ಮ ಈ ಕಾರ್ಯಕ್ರಮಕ್ಕೆ ಈ ಕಾರ್ಕಳ ಸಾನೂರು ಕಾಲೇಜಿಗೆ ಆಗಮಿಸಿದ್ದಕ್ಕಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಭರತ್ ಎನ್ ಆಚಾರ್ಯ ಇವರನ್ನು ಕಾಲೇಜ್ ವತಿಯಿಂದ ಗೌರವಿಸಲು ಹೆಮ್ಮೆ ಪಡುತ್ತೇವೆ. ಸರ್, ವೇದಿಕೆ ಮುಂದೆ. Avinash Shetty, my good friend, again a great leader from Zone 15 this year. ಸ್ನೇಹಿತರೆ, ನನ್ನ ಇಂಟ್ರೊಡಕ್ಷನ್ ಓದಬೇಕಾದ್ರೆ ಮೇಡಮ್ ಹೇಳಿದ್ರು ಭರತ್ ಅವರು ಕೂಡ ಅವ್ರ ಕಾಲೇಜ್ ಡೇಸಲ್ಲಿ NCC ಕೆಡೆಟ್ ಆಗಿದ್ದರು ಅಂತ ಹೇಳಿ. ಸೊ ನಾನು ನನ್ನ ಸ್ಕೂಲ್ ದಿನದಲ್ಲಿ, ಕಾಲೇಜ್ ದಿನದಲ್ಲಿ NCC ಕೆಡೆಟ್ ಆಗಿದ್ದಾಗ ನಿಮಗೆ ಇವತ್ತು ನನಗೆ ಹೆಂಗೆ ವೆಲ್ಕಮ್ ಮಾಡಿದ್ರಿ ಆ ಥರ ಸುಮಾರು VIPs ಎಲ್ಲ ನಮ್ಮ ಸ್ಕೂಲಿಗೆ ಬರಬೇಕಾದ್ರೆ ಚೀಫ್ ಮಿನಿಸ್ಟರ್ ಆಗಲಿ, ನ್ಯಾಷನಲ್ ಲೆವೆಲಿಂದ ನಾವು ಸಾಕಷ್ಟು ಆಫೀಸರ್ಸ್ನೆಲ್ಲ ಕರೆಸ್ತಿದ್ವಿ. ಏರ್ ಕಮಾಂಡರ್, ನೇವಿ ಆಫೀಸರ್ಸ್, ಆರ್ಮಿ ಆಫೀಸರ್ಸ್ ಎಲ್ಲ ಅವ್ರು ಬಂದಾಗ ನಾವು ಇದೇ ಥರ ಸೆಲ್ಯೂಟ್ ಕೊಡ್ತಾಯಿದ್ವಿ. ಸೊ ಐ ವಾಸ್ ಆಲ್ಸೋ ಒನ್ ಆಫ್ ದ ಲೀಡರ್ ಇನ್ NCC. ಸೊ ಆಗ ನಾವು ಇದೇ ಥರ ಕೂಡ ಸೆಲ್ಯೂಟ್ ಕೊಡ್ತಾಯಿದ್ವಿ. ಆಗ ನಾನೊಂದಿನ ಯೋಚನೆ ಮಾಡ್ತಿದ್ದೆ, ನಾನು ಕೂಡ ಒಂದಿನ ಆ ಕಾರ್ಯಕ್ರಮಕ್ಕೆ ಬರ್ತಿದ್ರಲ್ಲ ಗೆಸ್ಟಾಗಿ, ಸೊ ಅವರೊಟ್ಟಿಗೆ ಕೂತ್ಕೊಳ್ಬೇಕು, ಅವ್ರ ಜೊತೆ ಮಾತಾಡಬೇಕು, ಆ ಥರ ಅವಾಗಿನ ಅನಿಸಿಕೆ ಆಗಿತ್ತು. ಬಟ್ ಈಗ JCI ಮುಖಾಂತರ ಆ ಒಂದು ಅವಕಾಶ ಸಿಕ್ಕಿದೆ. ಅವಕಾಶ ಸಿಕ್ಕಿದ ನಂತರ ಸುಮಾರು ಇದುವರೆಗೂ 5-6 ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ, 5-6 ರಾಜ್ಯದ ಗವರ್ನರ್ ಜೊತೆ ಕೂತ್ಕೊಳ್ಳೋ ಒಂದು ಅವಕಾಶ ಸಿಕ್ಕಿದೆ ನನಗೆ. ಯಾಕೆ ಹೇಳ್ತಿದ್ದೀನಿ ಇದನ್ನು ಅಂತ ಹೇಳಿದ್ರೆ, ನಿಮ್ಮ ಈ ಸಣ್ಣ ಪುಟ್ಟ ಕನಸುಗಳು ಇವಾಗ ಏನು ಕಾಣ್ತಿರಲ್ಲ, ಅದು ಮುಂದೆ ಒಂದು ದಿನ ನಿಜವಾಗ್ಲೂ ಆಗಬೇಕು ಅಂತ ಹೇಳಿದ್ರೆ ನೀವು ಅದಕ್ಕೋಸ್ಕರ ಕಷ್ಟಪಡಬೇಕು. ಅದು ನಿಮ್ಮ ದೃಷ್ಟಿ ಇಲ್ಲಿಂದ ಶುರು ಆಗುತ್ತೆ. ನಿಮ್ಮ ಆ್ಯಂಬಿಷನ್, ಫ್ಯೂಚರ್ ಏನು ಇಟ್ಕೊಳ್ತೀರಾ ಅದು ತುಂಬ ದೂರದಲ್ಲಿರಬೇಕು, ಭಾಳ ಎತ್ತರ ಮಟ್ಟದಲ್ಲಿ ನೀವು ಆಲೋಚನೆ ಈಗಿಂದ ಮಾಡಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಆ್ಯಂಡ್ JC ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಸಾಗರದಷ್ಟು ಆಪರ್ಚುನಿಟೀಸ್ ಈ ಸಂಸ್ಥೆಯಲ್ಲಿದೆ.
ನಿಮ್ಮನ್ನು ನೀವು ಈ ಸಂಸ್ಥೆಯಲ್ಲಿ ತೊಡಗಿಸ್ಕೊಂಡ್ರೆ ಸಾಕಷ್ಟು ಕಲಿಬೋದು, ಬಹಳಷ್ಟು ಎತ್ತರ ಮಟ್ಟಕ್ಕೆ ನೀವು ಬೆಳಿಬೋದು. ನಿಮಗೆ ಗೊತ್ತಿರಬೇಕು ಈ ಸಂಸ್ಥೆಯಿಂದ ಏನು ತೊಗೊಳ್ಬೇಕು, ಇಲ್ಲಿ ಏನೆಲ್ಲ ನನಗೆ ಆಪರ್ಚುನಿಟೀಸ್ ಇದೆ ಅಂತ ಹೇಳಿ. ಬಿಕಾಸ್ ಇದು JCIಗೆ ಸೇರಿ ನಿಮ್ಗೆ ಇದೆಲ್ಲ ಸಿಗುತ್ತೆ ಅಂತ ಹೇಳೋಕ್ಕೆ ನಮ್ಮಲ್ಲಿ 1-2 ಆಪರ್ಚುನಿಟಿ ಇಲ್ಲ, ಸಾಕಷ್ಟಿದೆ. ಸಾವಿರಾರು ಆಪರ್ಚುನಿಟೀಸ್ ಬಗ್ಗೆ ನನಗೆ ಮಾತಾಡಬೇಕು ಅಂತ ಹೇಳಿದ್ರೆ ಇವತ್ತು ಪೂರ್ತಿ ದಿನ ನಾನು ಮಾತಾಡ್ಬೋದು, ರೈಟ್? ಸೊ ನಿಮಗೆ ಗೊತ್ತಿರಬೇಕು ನಾನು ಏನು ಆಗಬೇಕು ಮುಂದೆ, ನನಗೆ ಈ ಸಂಸ್ಥೆಯಿಂದ ಏನು ತೊಗೊಂಡ್ರೆ ನಾನು ಆ ಮಟ್ಟಕ್ಕೆ ಹೋಗೋಕ್ಕೆ ಸಾಧ್ಯ, ಇದು ನಿಮಗೆ ಗೊತ್ತಿರಬೇಕು. ಸೊ ನಿಮ್ಮನ್ನು ನೀವು ಎಷ್ಟು ಮಟ್ಟಿಗೆ ಇಲ್ಲಿ ತೊಡಗಿಸ್ಕೊಳ್ತೀರೋ ಅಷ್ಟು ಮಟ್ಟಕ್ಕೆ ಬೆಳಿತೀರಾ. ಆ್ಯಂಡ್ ಇವತ್ತಿನ ಕಾರ್ಯಕ್ರಮ ಬಗ್ಗೆ ಅವಿನಾಶ್ ಶೆಟ್ರೆ, ಅದ್ಭುತವಾದ ಕಾರ್ಯಕ್ರಮ, ಭಾಳ ಖುಷಿ ಆಯಿತು ಇಲ್ಲಿ ಬಂದಿದ್ದು. ಆ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ನೀವು ಇನ್ವಾಲ್ವ್ ಮಾಡಿಕೊಂಡಿದ್ದು. JCI ಇಂಡಿಯಾದಲ್ಲಿ ಕೂಡ ನಾವು ಫೌಂಡೇಶನ್ ಅನ್ನೋ ಒಂದು ಕಾರ್ಯಕ್ರಮ ಭಾಳ ವರ್ಷದಿಂದ ನಡ್ಸ್ಕೊಂಬರ್ತಿದ್ದೀವಿ. ಪ್ರತಿ ವರ್ಷ ಸುಮಾರು 3,000ದಿಂದ 5,000 ಜನ ವಿದ್ಯಾರ್ಥಿಗಳಿಗೆ ನಾವು ಈ ಸ್ಕಾಲರ್ಶಿಪ್ ಕೊಡ್ತಾಯಿದ್ದೀವಿ. ನ್ಯಾಷನಲ್ ಲೆವೆಲಲ್ಲಿ ಸುಮಾರು 3,000ದಷ್ಟು ಹಣವನ್ನು ವಿದ್ಯಾರ್ಥಿಗಳಿಗೆ ನೀಡ್ತಿದ್ದೀವಿ. ನಿಮ್ಮಲ್ಲಿ ಯಾರಿಗಾದರೂ ಅವಶ್ಯಕತೆ ಇದ್ದಲ್ಲಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಯಾರಿಗಾದರೂ ಅವಶ್ಯಕತೆ ಇದ್ದಲ್ಲಿ ನೀವು JCI ಇಂಡಿಯಾನ ಕಾಂಟ್ಯಾಕ್ಟ್ ಮಾಡಿ, ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಮಾಡೋಕ್ಕೆ ನಾವು ಸದಾ ಮುಂದೆ ಇದ್ದೀವಿ. ಹಾಗೆಯೇ ನಮ್ಮಲ್ಲಿ ಒಂದು ಆ್ಯಪ್ಟಿಟ್ಯೂಡ್ ಟೆಸ್ಟ್ ಅಂತಿದೆ. ಇಷ್ಟು ವರ್ಷ NLTS ಅಂತ ನಡ್ಸ್ಕೊಂಬಂದಿದ್ದೀವಿ. ಕಳೆದ ವರ್ಷದಿಂದ ಅದನ್ನು JCSAT ಅಂತ ಕರಿತಿದ್ದೀವಿ, JCI ಸ್ಕಾಲರ್ಶಿಪ್ ಆ್ಯಂಡ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಅಂತ ಹೇಳಿ. ಸುಮಾರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ವಿನ್ ಆಗೋರಿಗೆ ಲಕ್ಷಾಂತರ ರೂಪಾಯಿ ಬಹುಮಾನ ಇದೆ. ಫಸ್ಟ್ ಪ್ರೈಸು 1.25 ಲಕ್ಷ ರೂಪಾಯಿ ಬಹುಮಾನ ಇದೆ. ಇಲ್ಲಿರೋರೆಲ್ಲ ಸಾಕಷ್ಟು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದೀರಿ, ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಿದ್ದೀರಿ. ಸೊ ನೀವೆಲ್ಲರೂ ಈ ಎಕ್ಸಾಮಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಖಂಡಿತವಾಗ್ಲೂ ನೀವು ಗೆಲ್ಲಿ ಅಂತ ಆಶಿಸ್ತೀನಿ. ಗೆದ್ದರೆ ನಮ್ಮ ನ್ಯಾಷನಲ್ ಕನ್ವೆನ್ಷನ್ಗೆ ನಾವು ಇನ್ವೈಟ್ ಮಾಡ್ತೀವಿ ನಿಮ್ಮನ್ನ. ಈ ಬಹುಮಾನ ನಮ್ಮ ನ್ಯಾಷನಲ್ ಕನ್ವೆನ್ಷನಲ್ಲಿ ನೀಡ್ತೀವಿ. ಪ್ರಥಮ ಬಹುಮಾನ 1.25 ಲಕ್ಷದಿಂದ 75,000, 50,000, 25,000 ಈ ಥರ ಹಲವಾರು ಸ್ಲ್ಯಾಬ್ಸ್ ಇದೆ. ಸೊ ಇಲ್ಲಿರೋ ಸಾಕಷ್ಟು ವಿದ್ಯಾರ್ಥಿಗಳು ಗೆಲ್ಲಿ ಅನ್ನೋದು ನನ್ನ ಆಸೆ. ಆಗಸ್ಟ್ 11ನೇ ತಾರೀಕು ಈ ಎಕ್ಸಾಮ್ ನಡೀತಿದೆ. ನೀವು ಅಧ್ಯಕ್ಷರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಹೇಗೆ ಪಾರ್ಟಿಸಿಪೇಟ್ ಮಾಡೋದು ಎಕ್ಸಾಮಲ್ಲಿ ಅಂತ ಹೇಳಿ ಅವರು ನಿಮಗೆ ತಿಳಿಸ್ಕೊಡ್ತಾರೆ. ಹಾಗೆಯೇ JCI ಕಾರ್ಕಳ ಭಾಳ ವರ್ಷದಿಂದ ನಿಮ್ಮ ಎಲ್ಲ ಆ್ಯಕ್ಟಿವಿಟೀಸ್ ನೋಡ್ತಾ ಇದ್ದೀನಿ, ಅದ್ಭುತವಾದ ಕಾರ್ಯಕ್ರಮಗಳು ಮಾಡ್ತಿದ್ದೀರಾ. ಝೋನ್ 15ಗೆ ಸ್ಟ್ರಾಂಗೆಸ್ಟ್ ಪಿಲ್ಲರ್ ಅಂತಲೇ ಹೇಳ್ಬೋದು ಕಾರ್ಕಳ. ಸಾಕಷ್ಟು ಲೀಡರ್ಸ್ ಎಲ್ಲ ಇದ್ದಾರೆ ಇಲ್ಲಿ. ಸುಮಾರು ವರ್ಷದಿಂದ ನಾನು ನಿಮ್ಮನ್ನೆಲ್ಲ ನೋಡ್ಕೊತಾ ಬಂದಿದ್ದೀನಿ. ನಾನು ಈ ಮಟ್ಟಕ್ಕೆ ರಾಷ್ಟ್ರೀಯ ಅಧ್ಯಕ್ಷ ಆಗಬೇಕು ಅಂತ ಹೇಳಿದ್ರೆ ನಿಮ್ಮೆಲ್ಲರ ಸಹಕಾರ, ಪ್ರೀತಿ, ವಿಶ್ವಾಸ ಭಾಳಷ್ಟು ಹೆಚ್ಚಿದೆ. ನಿಮ್ಮ ಸಹಕಾರ ಹೀಗೆ ಇರಲಿ. ಆ್ಯಂಡ್ JCIಯಲ್ಲಿ ಸದಾ ಹೀಗೆ ತೊಡಗಿಸ್ಕೊಳ್ಳೋಣ, ಇನ್ನಷ್ಟು ಎತ್ತರಕ್ಕೆ ಬೆಳೀತಾ ಇರೋಣ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್.